ಹರೇ ಕೃಷ್ಣ. ಇವತ್ತು ತಮ್ಮೆಲ್ಲರಿಗೂ ವಿಶೇಷವಾದಂತಹ ಈ ಭಾನುವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ನಾನು ವಿಶೇಷವಾದ ಸ್ವಾಗತವನ್ನು ಕೋರ್ತೇನೆ. ಶ್ರೀ ಶ್ರೀ ರಾಧಾ ಮಾಧವ್, ಶ್ರೀ ಶ್ರೀ ಗೌರ್ನಿತಾಯ್ ಮತ್ತು ಲಕ್ಷ್ಮೀ ನರಸಿಂಹದೇವ್ ಮತ್ತು ಎಲ್ಲ ಆಚಾರ್ಯವೃಂದದವರ ಶ್ರೀಲ ಪ್ರಭುಪಾದರ ಕೃಪೆಯನ್ನು ಯಾಚನೆ ಮಾಡ್ತಾ ತಮ್ಮೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಇನ್ನು ಎಲ್ಲರಿಗೂ ಕನ್ನಡ ಬರುತ್ತೆ ಅನ್ಸದಲ್ಲ? ಎಸ್. ಹರೇ ಕೃಷ್ಣ. ಈಗ ಬರ್ತಾ ಇರುವಂತಹ ಇನ್ನು 10 ದಿನದಲ್ಲಿ ಒಂದು ವಿಶೇಷವಾದಂತಹ ಸಮಾರಂಭ ಬರ್ತಾ ಇದೆ. ಒಂದು ವಿಶೇಷವಾದಂತಹ ದಿನ ಶ್ರೀ ನರಸಿಂಹ ಚತುರ್ದಶಿ, ಹೌದಲ್ಲ? ಸೊ ಅದಕ್ಕೋಸ್ಕರ ನಾವೆಲ್ಲರೂ ನರಸಿಂಹ ಚತುರ್ದಶಿ ಬರೋಕ್ಕಿಂತ ಮುಂಚೆ ಪ್ರಿಪ್ರೇಷನ್, ನಮ್ಮ ಭಗವಂತನ ಚೇತನ ಮತ್ತು ಭಗವಂತನ ಮನನ ಚಿಂತನ ಎಲ್ಲವನ್ನು ಮಾಡೋದಕ್ಕೋಸ್ಕರ ನನಗನ್ನಿಸ್ತಾ ಇತ್ತು ಇವತ್ತು ಮತ್ತು ಮುಂದಿನ ವಾರ ನಾವು ಶ್ರೀ ನರಸಿಂಹ ಕಥಾ ನಾವು ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ವಾರ ಮತ್ತು ಮುಂದಿನ ವಾರ ಭಾನುವಾರ ನಾವು ಶ್ರೀಮದ್ ಭಾಗವತದ 7ನೇ ಸ್ಕಂದದಿಂದ ಹಿರಣ್ಯಕಶಿಪುವಿನ ಬಗ್ಗೆ. ನಿಮ್ಗೆ ಅನ್ನಿಸ್ತಾ ಇರ್ಬೋದು, ನರಸಿಂಹ ಕಥಾ ಹೇಳ್ತಾ ಇದ್ದೀರಿ ಅಂದರೆ ಹಿರಣ್ಯಕಶಿಪು ಕಥಾ ಹೇಳ್ತೀರಿ. ನರಸಿಂಹ ಕಥಾದಲ್ಲಿ ತುಂಬಾ ಜೋಡಣೆಯಾಗಿ ಬರುತ್ತೆ. ಪ್ರಹ್ಲಾದರ ಕತೆ, ಆಮೇಲೆ ಅಸುರನ ಕಥೆನು. ಭಗವದ್ಗೀತೆ ಯಾರಿಂದ ಪ್ರಾರಂಭ ಆಗ್ತಾ ಇದೆ? ಧೃತರಾಷ್ಟ್ರ ವಾಚ. ನೀವು ಯಾರಾದ್ರೂ ಹೊಸಬ್ರು ಇದ್ರೆ ಕೇಳ್ತಾರೆ, ನೀವು ಹೇಳ್ತೀರಿ ಭಗವದ್ಗೀತೆ ಬರೀ ಕೃಷ್ಣ ಹೇಳ್ತಾ ಇರೋದು, ಅದ್ರಲ್ಲಿ ಎಷ್ಟೊಂದು ಶ್ಲೋಕ ಮೊದಲೇ ಭಗವದ್ಗೀತೆ ಪ್ರಾರಂಭ ಆಗ್ತಾನೆ ಧೃತರಾಷ್ಟ್ರನಿಂದ. ಎಷ್ಟು ಅಮಂಗಳಕರ ಅಂತ ಅನ್ನಿಸ್ಬಿಡ್ಬೋದು. ಆದರೆ ಅದೇ ರೀತಿ ಶ್ರೀ ನರಸಿಂಹ ಕಥಾನು ಹಿರಣ್ಯಕಶಿಪುವಿಂದನೇ ಪ್ರಾರಂಭ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಮಣಿ ಇಲ್ಲ ಮುತ್ತು ರತ್ನ ಯಾವುದಾದ್ರೂ ನಮ್ಗೆಲ್ಲರಿಗೂ ತುಂಬಾ ಸೊಗಸಾಗಿ ಅದು ಕಾಣಿಸ್ಬೇಕು, ಅದನ್ನು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಿಂದೆ ಒಳ್ಳೆ ಬ್ಯಾಕ್ಗ್ರೌಂಡ್ ಕೊಡ್ತಾರೆ. ಆ ಬ್ಯಾಕ್ಗ್ರೌಂಡ್ ಕೊಟ್ಟಾಗ ಏನಾಗುತ್ತೆ, ಅದೆದ್ದು ಕಾಣಿಸುತ್ತೆ, ಅದಿನ್ನು ಮಿಂಚುತ್ತೆ. ಅದೇ ರೀತಿ ಧೃತರಾಷ್ಟ್ರನ ಒಂದು ವಾಕ್ಯ ಅದು ಸಂಪೂರ್ಣ ಭಗವದ್ಗೀತೆಗೆ ಅದೊಂದು ಬ್ಯಾಕ್ಗ್ರೌಂಡ್ ಕೊಡ್ತು. ಅದಾದ್ಮೇಲೆ ಇಲ್ಲೂ ಅಷ್ಟೇ ಹಿರಣ್ಯಕಶಿಪುವಿನ ಚರಿತ್ರೆ, ಅವನ ಗುಣಲಕ್ಷಣಗಳು ಇವೆಲ್ಲವನ್ನು ಓದ್ತಾ ಇದ್ರೆ ನಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಪ್ರಹ್ಲಾದನ ಮಹಿಮೆ ಏನು ಅಂತ. ಅದು ಎದ್ದು ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಹಿರಣ್ಯಕಶಿಪುವಿನ ಚರ್ಚೆಯಿಂದ ಪ್ರಾರಂಭ ಆಗುತ್ತೆ ಶ್ರೀ ನರಸಿಂಹ ಕಥಾ. ನಾವು ಅದನ್ನು ಪ್ರಾರಂಭ ಮಾಡೋಣ. ಒಂದಾನೊಂದು ಕಾಲದಲ್ಲಿ ಬ್ರಹ್ಮನ 4 ಪುತ್ರರು, 4 ಸಣ್ಣ ಪುತ್ರರು, ಚತುಷ್ಕುಮಾರರು ಅಂತ ಹೇಳ್ತಾರೆ. ಯಾರೆಲ್ಲ ಗೊತ್ತಿದೆಯಾ ಹೆಸರು? ಸನಕ, ಸನಂದನ, ಸನತ್ಕುಮಾರ ಮತ್ತು ಸನಾತನ. ಈ ರೀತಿ 4 ಪುತ್ರರಿದ್ದಾರೆ. ಈ 4 ಪುತ್ರರು ಒಂದು ದಿನ ಏನ್ ಮಾಡ್ತಾ ಇದ್ರು, ಅವರು ಪೂರ್ತಿ ಪ್ರಪಂಚ ಭ್ರಮಣ ಮಾಡ್ತಾ ಇದ್ರು. ಭ್ರಮಣ ಮಾಡ್ತಾ ಮಾಡ್ತಾ ಅನ್ನಿಸ್ತು, ನಾವು ವೈಕುಂಠಕ್ಕೆ ಯಾಕೆ ಹೋಗ್ಬಾರ್ದು? ಎಲ್ಲರೂ ತಿಳ್ಕೊಳ್ತಾರೆ ನಾವು ಎಷ್ಟೊಂದು ಟೂರ್ ಮಾಡ್ತಾ ಇದೀವಿ, ಬರೀ ಇಂಡಿಯಾ ಮಾಡ್ತಾ ಇದೀವಿ, ನಾವು ಸ್ವಲ್ಪ ಫಾರಿನ್ಗೆ ಹೋಗೋಣ. ಆ ರೀತಿ ಎಲ್ಲರೂ ಅಂದ್ಕೊಳ್ತಾರೆ ಫಾರಿನ್ ಟ್ರಿಪ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಚತುಷ್ಕುಮಾರರು ಅವ್ರಿಗೆ ಅನ್ನಿಸ್ತು, ಈ ಭೂಗೋಳದಲ್ಲಿ ಎಷ್ಟೇ ಟ್ರಿಪ್ ಮಾಡ್ತಾ ಇದ್ರು ಇಲ್ಲೇ ಸುತ್ತ ಮತ್ತೆ ಇಲ್ಲೇ ಬರ್ತಾ ಇರಬೇಕು. ಅದಕ್ಕೋಸ್ಕರ ಅವ್ರಿಗೆ ಅನ್ನಿಸ್ತು ನಾವೀಗ ವೈಕುಂಠಕ್ಕೆ ಹೋಗೋಣ. ವೈಕುಂಠದಲ್ಲಿ ಯಾರು ವಿರಾಜಮಾನರಾಗಿದ್ದಾರೆ? ಸಾಕ್ಷಾತ್ ವಿಷ್ಣು ಭಗವಂತ ಅವ್ರ ಅನಂತ ಶೇಷ ಮೇಲೆ ಮಲ್ಕೊಂಡಿದ್ದಾರೆ. ನಾವು ಆ ಭಗವಂತನ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ಅವ್ರು ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠದಲ್ಲಿ 7 ದ್ವಾರಗಳಿದೆ. ನಾವಿಲ್ಲಿ ನೋಡ್ತಾ ಇರ್ಬೋದು, ಇದು ಭೂಲೋಕ. ಭೂಲೋಕ ಆದ್ಮೇಲೆ ಅಲ್ಲಿ ಬ್ರಹ್ಮಜ್ಯೋತಿ ಇದೆ. ಬ್ರಹ್ಮಜ್ಯೋತಿ ಆದ್ಮೇಲೆ ಏನಿದೆ? ವೈಕುಂಠ. ಅಲ್ಲಿ ಹರಿಧಾಮ ಪ್ರಾರಂಭ ಆಗುತ್ತೆ. ಅಲ್ಲಿ ಅವರು ಮೊದಲನೇ ಬಾರಿ ಅಲ್ಲಿ ಹೋದಾಗ ದ್ವಾರಪಾಲಕರಿದ್ರು. ದ್ವಾರಪಾಲಕರು ಏನ್ ಮಾಡ್ತಾ ಇದ್ರು, ಅವರನ್ನ ತಕ್ಷಣ ಅದಲ್ಲದೆ ಸಣ್ಣ ಪುಟ್ಟ ಮಕ್ಕಳು ಬರ್ತಾ ಇದ್ದಾರೆ, ಅದು ಬಟ್ಟೆನೇ ಬೇರೆ ಹಾಕೊಂಡಿಲ್ಲ. ಸಾಮಾನ್ಯವಾಗಿ ಬಟ್ಟೆ ಹಾಕೊಳ್ದೆ ಸ್ವಲ್ಪ ಯಾರಾದ್ರೂ ಮನೆಗೆ ಬಂದ್ಬಿಟ್ರೆ ಸಣ್ಣ ಮಕ್ಕಳು ಏನನ್ಸ್ಬಿಡುತ್ತೆ,
ಅರೆ ಇವ್ರನ್ನ ಯಾರು ತಂದೆ ತಾಯಿ ಇದ್ದಾರೆ ಅವ್ರು ಕರ್ಕೊಂಡು ಹೋಗ್ಲಿ, ಇಲ್ಲಿ ಯಾರು ಬಂದ್ಬಿಡ್ತಾರೆ, ಆಮೇಲೆ ಗಲೀಜ್ ಮಾಡಿ ಹೋಗ್ಬಿಡ್ತಾರೆ. ಆಮೇಲೆ ಇದು ಅಲ್ಲದೆ ಇದು ವೈಕುಂಠದಲ್ಲಿ ಈ 4 ಜನ ಬರ್ತಾ ಇದ್ದಾರೆ, ಅವ್ರಿಗೆ ಯಾವುದು ಎಂಟ್ರಿ ಪಾಸು ಕೊಟ್ಟಿಲ್ಲ. ಯಾರು ಇವರು ಬರ್ತಾ ಇರೋದು ಅಂತ ಹೇಳಿ ಅವ್ರಿಗೆ ತಕ್ಷಣ ಇವ್ರನ್ನ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಇವರು ಸಾಮಾನ್ಯ ಮಕ್ಕಳು ಆಗಿರ್ಲಿಲ್ಲ. ನೋಡೋದಕ್ಕೆ ರೂಪ ಮಾತ್ರ ಸಣ್ಣರದಷ್ಟೇ, ಆದ್ರೆ ಇವರು ಆಧ್ಯಾತ್ಮಿಕದಲ್ಲಿ ಹೆಚ್ಚು ಬೆಳವಣಿಗೆ ಮಾಡಿದ್ರು. ಎಷ್ಟು ಬೆಳವಣಿಗೆ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಸಾಕ್ಷಾತ್ ಬ್ರಹ್ಮನ ಪುತ್ರರಾಗಿದ್ರಲ್ಲ, ಅವ್ರದೇ ಒಂದು ಸಂಪ್ರದಾಯ ಇದೆ. ಈಗ ಹೇಗೆ ಬ್ರಹ್ಮಾಜಿ ಅವ್ರದ್ದು ಸಂಪ್ರದಾಯ ಇದೆ, ನಮ್ದು ಯಾವ ಸಂಪ್ರದಾಯ? ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಅದೇ ರೀತಿ ಅವ್ರದ್ದು ಒಂದು ಸಂಪ್ರದಾಯ ಇದೆ, ಕುಮಾರ ಸಂಪ್ರದಾಯ ಅಂತ. ಆ ರೀತಿ ಚತುಷ್ಕುಮಾರರು ಇವರು ಆಗಿ ಆಧ್ಯಾತ್ಮಿಕದಲ್ಲಿ ಇವರು ತುಂಬಾ ಮುಂದುವರೆದಿದ್ರು. ಅವ್ರು ಯಾವಾಗ್ಲೂ ಸಮಾಧಿಯಲ್ಲಿ ಇರ್ತಾ ಇದ್ರು. ಇಂತಹ 4 ಜನ ಬಾಹ್ಯ ರೂಪದಲ್ಲಿ ಅವ್ರು ಸಣ್ಣವರಾಗಿದ್ರು. ಯಾಕೆ ಅಂತ ಹೇಳಿದ್ರೆ, ದೊಡ್ಡವರಾದ್ಬಿಟ್ಮೇಲೆ ಭೌತಿಕ ಜಗತ್ತಿನಲ್ಲಿ ಎಷ್ಟೊಂದು ಜವಾಬ್ದಾರಿಗಳು ಬಂದ್ಬಿಡುತ್ತೆ. ಅವ್ರಿಗನ್ನಿಸ್ತು ನಮ್ಮ ಶರೀರ ನಾವು ಸಣ್ಣವ್ರು ಇಟ್ಕೊಂಡಿದ್ರೇನೆ ಚೆನ್ನಾಗಿರುತ್ತೆ. ಆಮೇಲೆ ಬೇರೆ ಬೇರೆ ದುರ್ಗುಣಗಳು ಬರೋದಿಲ್ಲ. ಸಣ್ಣವ್ರಿರುವಾಗ ತುಂಬಾ ಮುಗ್ಧತೆ ಇರುತ್ತೆ. ಅದೇ ಸ್ವಲ್ಪ ದೊಡ್ಡವರಾಗ್ಬಿಟ್ಮೇಲೆ ಆ ಮುಗ್ಧತೆ ಹೋಗ್ಬಿಡುತ್ತೆ. ಅವ್ರಿಗನ್ನಿಸ್ತು ನಾವು ದೊಡ್ಡವರಾಗೋದು ಬೇಡ, ಇಷ್ಟೇ ಇರೋಣ, ಆಮೇಲೆ ಭಗವಂತನ ನಾಮ ಜಪ ಮಾಡೋಣ ಅಂಥೇಳಿ ಇವರು ಸದೈವ ಇದೇ ರೀತಿ ಇರ್ತಾ ಇದ್ರು. ಅದಾದ್ಮೇಲೆ ಅವರು ಆ ರೀತಿ ವೈಕುಂಠಕ್ಕೆ ಪ್ರವೇಶ ಮಾಡಿದ ತಕ್ಷಣ ಈ 4 ಜನ ಈ ದ್ವಾರಪಾಲಕರು ಇವರನ್ನ ನಿಲ್ಲಿಸ್ಬಿಟ್ರು. ಅವ್ರು ಹೇಳಿದ್ರು ಇಲ್ಲಿ ಪ್ರವೇಶ ಇಲ್ಲ. ಆಮೇಲೆ ಅವರು ಆಗ ತಕ್ಷಣ ಈ ಕುಮಾರರಿಗೆ ಇವ್ರು ಕುಪಿತರಾಗ್ಬಿಟ್ರು. ಅವ್ರಿಗನ್ನಿಸ್ತು ನೀವು ದ್ವಾರಪಾಲಕರಾಗಿದ್ದೀರಿ, ಆ ಭಗವಂತನ ಧಾಮಕ್ಕೆ ಅದೇಗೆ ನೀವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀರಿ? ನನ್ನದು ನಿಮ್ಮದು ಅನ್ನುವಂತಹ ಭೇದ ಭಾವ ನೀವು ತೋರಿಸ್ತಾ ಇದ್ದೀರಿ. ನೀವು ರಜೋಗುಣ ತಮೋಗುಣದಲ್ಲಿ ಇನ್ನೂ ಇದ್ದೀರಿ. ಅದಕ್ಕೋಸ್ಕರ ನೀವು ಈ ಪ್ರದೇಶ ಶುದ್ಧ ಸತ್ವದಲ್ಲಿದೆ, ಇಲ್ಲಿ ನೀವು ಇರೋದಕ್ಕೆ ಅರ್ಹರಾಗಿಲ್ಲ. ಅದಕ್ಕೋಸ್ಕರ ನಿಮಗೆ ನಾವು ಶಾಪ ಕೊಡ್ತೀವಿ, ತಕ್ಷಣ ನೀವು ಭೂಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರು ಶಾಪ ಕೊಟ್ಬಿಡ್ತಾರೆ. ಇವರು ವೈಕುಂಠದಲ್ಲಿದ್ದಾರೆ, ಆದ್ರೂ ಇವರು ಶಾಪಗ್ರಸ್ತರಾಗೋಗ್ಬಿಡ್ತಾರೆ. ಈಗ ತಕ್ಷಣ ಅವ್ರಿಗೆ ನೋಡಿ, ಅವ್ರು ವೈಕುಂಠದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಭಗವಂತನಿಗೆ, ಆದ್ರೆ ಸೇವೆ ಮಾಡ್ತಾನೆ ಅವರು ಶಾಪಕ್ಕೆ ಒಳಗಾಗೋಗ್ಬಿಡ್ತಾರೆ. ಇವ್ರಿಗೆ ತಕ್ಷಣ ಇವರು ಮತ್ತೆ ಅವರು 4 ಕುಮಾರರ ಕಾಲಿಗೆ ಬೀಳ್ತಾರೆ. ಅವಾಗ ಬಿದ್ದಿದ ತಕ್ಷಣ ಕುಮಾರರಿಗೂ ಅನ್ನಿಸ್ತು, ಅದೇಗೆ ನಾವು ವೈಕುಂಠಕ್ಕೆ ಬಂದು ಭಗವಂತನ ಸೇವಕರಿಗೆ ಈ ರೀತಿ ಶಾಪ ಕೊಟ್ಬಿಟ್ವಿ ಅಂತ ಹೇಳಿ ಇವ್ರಿಗೂ ಈಗ ಪಶ್ಚಾತ್ತಾಪ ಆಗ್ತದೆ. ಇಬ್ರಿಗೂ ಪಶ್ಚಾತ್ತಾಪ ಆಗ್ತದೆ. ಒಂದು ಕಡೆ ಕುಮಾರರಿಗೆ ಪಶ್ಚಾತ್ತಾಪ, ನಾವು ಹೇಗೆ ವಿಷ್ಣುವಿನ ಸೇವಕರಿಗೆ ಶಾಪ ಕೊಡೋದು, ನಾವು ತಪ್ಪು ಮಾಡ್ತಾ ಇದೀವಿ. ಅದು ಶಾಪ ಕೊಟ್ಟಾದ್ಮೇಲೆ ಗೊತ್ತಾಯ್ತು. ಆಮೇಲೆ ಇಲ್ಲಿ ಈ ದ್ವಾರಪಾಲಕರಿಗೂ ಅನ್ನಿಸ್ತಾ ಇದೆ, ಓ ನಾವು ಯಾಕೆ ಕೇಳ್ಬೇಕಿತ್ತಲ್ಲ, ಅಟ್ಲೀಸ್ಟ್ ಮೊದಲು ಭಗವಂತನ ಹತ್ರ ಹೋಗಿ ಕೇಳ್ಬೋದಿತ್ತು. ಯಾರು 4 ಜನ ಬಂದಿದ್ದಾರೆ, ಬಟ್ಟೆ ಹಾಕೊಳ್ದೆ ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ಒಳಗಡೆ ಕಳ್ಸೋಣ ಬೇಡ, ಅದು ನಾವು ಮಾಡಿಲ್ಲ, ನಾವು ನಿಲ್ಲಿಸ್ಬಿಟ್ವಿ. ಸೊ ಅದಕ್ಕೋಸ್ಕರ ಇಬ್ರು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಯಾವಾಗ ಇಬ್ಬರ ಹೃದಯ ಎಲ್ಲಿ ಪಶ್ಚಾತ್ತಾಪ ಇರುತ್ತೆ, ಅಲ್ಲಿ ನೇರ ಭಗವಂತನ ಆಹ್ವಾನನೂ ಆಗೋಗ್ಬಿಡುತ್ತೆ. ಕೆಲವು ಸಲ ನಾವು ತಪ್ಪು ಮಾಡಿರ್ತೀವಿ, ಆದ್ರೆ ನಾವು ಮಾಡಿರೋ ತಪ್ಪನ್ನ ನಾವು ಸರಿ ಅಂತ ವಾದಿಸ್ತೀವಿ. ಆಗ ಏನು ಹುಟ್ಟುತ್ತೆ? ಗರ್ವ ಹುಟ್ಟುತ್ತೆ. ಅಲ್ಲಿ ಭಗವಂತ ಎಲ್ಲಿ ನಮ್ರತೆ ಇರುತ್ತೆ, ಅಲ್ಲಿ ಭಗವಂತ ಬರ್ತಾರೆ. ಸೊ ಇಲ್ಲಿ ತಕ್ಷಣ ಭಗವಂತ ಬಂದ್ರು. ಭಗವಂತನಿಗೆ ಗೊತ್ತಾಯ್ತು, ಈಗ ಈ ಸುದ್ದಿ ತುಂಬಾ ಬಿಸಿ ಸುದ್ದಿ ಇದೆ. ಆಮೇಲೆ ಇಬ್ರು ಕುಪಿತರಾಗಿದ್ದಾರೆ, ಇಬ್ರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈಗ ಈ ಸನ್ನಿವೇಶವನ್ನ ತುಂಬಾ ನಾನು ಹಗುರವಾಗಿ ಅದನ್ನೇನಾದ್ರು ಸಮಾಧಾನ ಮಾಡ್ಬೇಕು ಅಂತ ಹೇಳಿದ್ರೆ, ಬರೀ ನಾನೊಬ್ನೇ ಹೋದ್ರೆ ಸರಿಯಾಗೋದಿಲ್ಲ. ಅದಕ್ಕೋಸ್ಕರ ಲಕ್ಷ್ಮಿಗೂ ಕರ್ಕೊಂಡ್ಬರ್ತಾರೆ. ಎಲ್ಲಿ ಲಕ್ಷ್ಮಿ ಬರ್ತಾಳೆ, ಎಲ್ಲಿ ತಾಯಿಯ ಸ್ಥಾನದಲ್ಲಿ ಲಕ್ಷ್ಮಿ ಬರ್ತಾಳೆ, ಆಗ ತುಂಬಾ ದೊಡ್ಡ ದೊಡ್ಡ ವಿಷಯಗಳು ಹಗುರ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ವಿಷ್ಣು ಬರ್ತಾರೆ, ಅದ್ರ ಜೊತೆ ಲಕ್ಷ್ಮಿನ ಕರ್ಕೊಂಡ್ಬರ್ತಾಳೆ. ಭಗವಂತ ಒಂದೊಂದು ಹೆಜ್ಜೆ ಕಾಲು ಇಡ್ತಾನೆ ಏನಾಗುತ್ತೆ, ಅಲ್ಲಿ ಒಂದು ತುಂಬಾ ಜೋರಾಗಿ ಒಂದು
ಇದು ಸುಗಂಧವನ್ನ ಹೀರ್ಕೊಂಡು ಗಾಳಿ ಬೀಸ್ತಾ ಇರುತ್ತೆ. ಪುಷ್ಪದಿಂದ ಸುಗಂಧದಿಂದ ಆ ಗಾಳಿ ಬೀಸ್ತಾ ಬೀಸ್ತಾ ಏನಾಗುತ್ತೆ, ಭಗವಂತನ ಪಾದ ಕಮಲದಲ್ಲಿ ಇದ್ದಂತಹ ತುಳಸಿ ಗಂಧ ಮತ್ತೆ ಹೂವು ಅವೆಲ್ಲದರ ಆ ಗಾಳಿ ಈ 4 ಕುಮಾರರ ನಾಸಿಕೆಗಳಲ್ಲಿ ಹೋಗುತ್ತೆ. ಇದನ್ನ ಹೋಗಿದ ತಕ್ಷಣ ಈ 4 ಈ ಕುಮಾರರಿದ್ರಲ್ಲ, ಇವರು ಭಕ್ತರಾಗಿರ್ಲಿಲ್ಲ ಇಲ್ಲಿಯ ತನಕ ಅವರು ಬರೀ ಜ್ಞಾನಿಗಳಾಗಿದ್ರು. ತಕ್ಷಣ ಅವ್ರಿಗೆ ಏನಾಯ್ತು, ಆ ನಾಸಿಕ ರಂಧ್ರದಿಂದ ಅವ್ರ ಭಗವಂತನ ಆ ಸುಗಂಧವನ್ನ ಹೀರ್ತಾ ಅವರಲ್ಲಿದ್ದಂತಹ ಭಗವಂತನ ಮೇಲೆ ಆಕರ್ಷಣೆ ಅದು ತಕ್ಷಣ ಜಾಗೃತ ಆಗುತ್ತೆ. ಅವರು ಆ ಜ್ಞಾನದ ಮಾರ್ಗವನ್ನ ಬಿಟ್ಟು ಅವರು ಭಕ್ತಿಯ ಮಾರ್ಗಕ್ಕೆ ಬಂದ್ಬಿಡ್ತಾರೆ. ಎಷ್ಟೋ ಜನ ನಾವು ನೋಡ್ಬೋದು, ಕೆಲವರೆಲ್ಲ ಎಷ್ಟು ಮಾರ್ಗಗಳಿದೆ ಭಕ್ತಿಯನ್ನ, ಎಷ್ಟು ಮಾರ್ಗಗಳಿದೆ ಭಗವಂತನ ಮೋಕ್ಷವನ್ನ ಪಡೆಯೋದಕ್ಕೆ? ಯಾವೆಲ್ಲ ಮಾರ್ಗಗಳಿದೆ ಮೋಕ್ಷ ಪಡೆಯೋದಕ್ಕೆ? ಏನೆಲ್ಲ ಮಾರ್ಗಗಳು? ಜನರು ಬೇರೆ ಬೇರೆ ಮಾರ್ಗಗಳನ್ನ ಮಾಡ್ತಾರೆ. ಭಗವದ್ಗೀತೆಯಲ್ಲಿ ಓದ್ತಾ ಇದ್ದೀರಿ, ಹೇಳಿ ಹೇಳಿ ಹೇಳಿ. ನೀವೆಲ್ಲರೂ ಎಷ್ಟೋ ಜನ ಹಾ ಸರಿ ಸರಿ ಸರಿ. ಯಾವುದು? ಭಕ್ತಿ ಮಾರ್ಗ ಒಂದು ಸರಿ. ಮತ್ತೆ ಯೋಗ. ಯೋಗ ಅಂತ ಹೇಳಿದ್ರೆ ಧ್ಯಾನ ಯೋಗ, ಅಷ್ಟಾಂಗ ಯೋಗ. ಮತ್ತೆ ಹಾ ಒಂದು ಜ್ಞಾನ ಮಾರ್ಗ ಬರುತ್ತೆ. ಆಮೇಲೆ ಕರ್ಮ, ಜ್ಞಾನ, ಅಷ್ಟಾಂಗ ಮತ್ತು ಭಕ್ತಿ 4 ಮಾರ್ಗಗಳಿದೆ, ಹೌದಲ್ಲ? ಈ 4 ಮಾರ್ಗಗಳಲ್ಲಿ ಕೆಲವ್ರಿಗೆ ಅಂದ್ಕೊಳ್ತಾರೆ ಭಗವಂತನಿಗೆ ರೂಪ ಇದೆಯೋ ಇಲ್ವೋ. ಕೆಲವರು ಅಂತಾರೆ ಭಗವಂತ ನಿರಾಕಾರ. ನೀವು ಭಗವಂತನಿಗೆ ರೂಪ ಇಟ್ಬಿಟ್ರೆ ಏನಾಗ್ಬಿಡುತ್ತೆ, ಅವ್ರು ಸೀಮಿತ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಭಗವಂತ ಎಲ್ಲಾ ಕಡೆನೂ ಇದ್ದಾರೆ ಅಂತ ಹೇಳ್ತಾರೆ. ಈಗ ಇವರು ಈ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ ಇವರು ಉನ್ನತ ಸ್ಥಿತಿಯನ್ನ ಪಡೆದಿದ್ರು. ಆ ರೀತಿ ಈ 4 ಕುಮಾರರು ಏನಾಯ್ತು, ಇಲ್ಲಿ ವೈಕುಂಠಕ್ಕೆ ದರ್ಶನ ಮಾಡಿದ ತಕ್ಷಣ, ಭಗವಂತನ ದರ್ಶನ ಮಾಡಿದ ತಕ್ಷಣ ಅವರ ಸ್ಥಿತಿ ಬ್ರಹ್ಮಜ್ಯೋತಿಯ ಸ್ಥಿತಿನಲ್ಲಿದ್ರಲ್ಲ, ಅದರಿಂದ ಅವರು ಸಂಕ್ಷೋಭಿತರಾಗ್ಬಿಡ್ತಾರೆ. ಸಂಕ್ಷೋಭಂ ಅಕ್ಷರ ಜುಷಾಂ ಅಪಿಚಿತ್ತ ತನ್ವೋಹೋ ಅಂತ ಹೇಳುತ್ತೆ. ಅವ್ರಿಗೆ ತಕ್ಷಣ ಭಗವಂತನಲ್ಲಿ ಆ ಅನುರಾಗ ಹುಟ್ಟುಬಿಡುತ್ತೆ. ಅವರು ಹೇಳ್ತಾರೆ, ನಾವು ತುಂಬಾ ಘೋರ ತಪ್ಪು ಮಾಡ್ಬಿಟ್ವಿ, ನಿಮ್ಮ ಸೇವಕರಿಗೆ ನಾವು ಶಾಪ ಕೊಟ್ಬಿಟ್ವಿ. ಈಗ ಶಾಪ ಒಂದು ಸಲ ಬಾಯಿಂದ ಬಿಟ್ಟ ಮೇಲೆ ತಗೊಳ್ಳೋದಕ್ಕೆ ವಾಪಸ್ ಆಗೋದಿಲ್ಲ. ಈಗ ಬಿಟ್ಟಿರೋ ಬಾಣ ಮತ್ತೆ ವಾಪಸ್ ತಗೊಳ್ಳೋದಕ್ಕಾಗುತ್ತೆ? ಬಿಟ್ಟಿರೋ ಮಾತು ವಾಪಸ್ ತಗೊಳ್ಳೋದಕ್ಕಾಗುತ್ತೆ? ಒಂದು ಸಲ ಒಂದು ಮನೆಯಲ್ಲಿ ಯಾವಾಗಲೂ ಕುರುಕ್ಷೇತ್ರ ಯುದ್ಧ ನಡೀತಾ ಇತ್ತು. ಕುರುಕ್ಷೇತ್ರ ರಣರಂಗಲ್ಲ, ಎಲ್ಲಿ? ಮನೆಯಲ್ಲಿ ಕುರುಕ್ಷೇತ್ರ ಯುದ್ಧ ನಡೀತಾ ಇತ್ತು. ಆ ಮನೆಯಲ್ಲಿ ಕುರುಕ್ಷೇತ್ರ ಯುದ್ಧ ನಡೀತಾ ಇರುವಾಗ ತಕ್ಷಣ ಏನಾಗೋಗ್ಬಿಡುತ್ತೆ, ಎಲ್ಲರಿಗೂ ಅನ್ಸುತ್ತೆ, ಆ ಒಂದು ಮನೆಯಲ್ಲಿ ಸ್ತ್ರೀ ಅವಳು ಹೋಗಿ ಹೇಳ್ತಾಳೆ, ಅವಳೊಬ್ಳು ಸ್ವಾಮೀಜಿ ಹತ್ರ ಹೋಗ್ತಾರೆ. ಸ್ವಾಮೀಜಿ ಹತ್ರ ಹೋಗಿ ಹೇಳ್ತಾಳೆ, ನಮ್ಮ ಪತಿ ಯಾವಾಗ್ಲೂ ಇದೇ ರೀತಿ, ನಮ್ಮ ಗಂಡ ಯಾವಾಗ್ಲೂ ಏನಾದ್ರೂ ಕಿರುಕುಳ ಕೊಡ್ತಾ ಇರ್ತಾನೆ ಅಂತ ಹೇಳಿ ಅವರು ಪೂರ್ತಿ ಅವ್ರ ಮನೆ ವಿಚಾರ, ಕುರುಕ್ಷೇತ್ರ ಯುದ್ಧದ ಎಲ್ಲ ಸಮಾಚಾರ ಚರ್ಚೆ ಮಾಡ್ತಾ ಇದ್ರು. ಆಗ ಗುರುಗೆ ಅನ್ನಿಸ್ತು, ಇವ್ರಿಗೆ ಹೇಳಿದ್ರು, ನಾನು ನಿಮ್ಗೆ ಒಂದು ಈಗ ಔಷಧಿ ಕೊಡ್ತೀನಿ, ಆ ಔಷಧಿಯನ್ನ ನೀವು ಬಾಯಲ್ಲಿ ಇಟ್ಕೊಳ್ಳಿ. ಆಗ ನಿಮಗೆ ನಿಮ್ಮ ಪತಿ ಇದಾರಲ್ಲ, ನಿಮಗೆ ಅವರು ಯಾವುದೇ ರೀತಿ ಮನೇಲಿ ಏನು ಕುರುಕ್ಷೇತ್ರ ಯುದ್ಧ ನಡೀತಾ ಇದೆಯಲ್ಲ, ಅದು ತಂತಾನೆ ಕಡಿಮೆ ಆಗ್ಬಿಡುತ್ತೆ. ನೀವೇನ್ ಮಾಡ್ಬೇಕು, ಈ ಔಷಧಿ ತಗೊಳ್ಬೇಕು. ಇದರಲ್ಲಿ ನಾನು ಮಂತ್ರಿಸಿದ್ದೀನಿ ನೀರು, ಈ ಮಂತ್ರಿಸಿರೋ ನೀರನ್ನ ನೀವು ಪ್ರತಿದಿನ ಬಾಯಲ್ಲಿ ಇಟ್ಕೊಳ್ಬೇಕು, ಅರ್ಧ ಗಂಟೆ ಬಾಯಲ್ಲಿ ಇಟ್ಕೊಂಡಿರ್ಬೇಕು ಪ್ರತಿದಿನ. ಯಾವಾಗ ನಿಮ್ಮ ಪತಿಯವರು ಜಗಳ ಪ್ರಾರಂಭ ಮಾಡ್ತಾರಲ್ಲ, ಆಗ ತಕ್ಷಣ ಏನ್ ಮಾಡ್ಬೇಕು, ಈ ಮಂತ್ರದಿಂದ ಪ್ರೋಕ್ಷಣೆ ಆಗಿರೋಂಥ ನೀರನ್ನ ನೀವು ಬಾಯಲ್ಲಿ ಇಟ್ಕೊಳ್ಬೇಕು. ಆಮೇಲೆ ನಿಮ್ಮ ಪತಿ ಗಂಡ ಸುಧಾರಿಸಿ ಹೋಗ್ಬಿಡ್ತಾರೆ. ಈ ರೀತಿ ವಿಶೇಷ ಮಂತ್ರ ಹೇಳಿ ಜಪ ಮಾಡಿ ಒಂದು ಚೊಂಬಿನಲ್ಲಿ ಅವ್ರು ಕೊಡ್ತಾರೆ, ಈ ಮಂತ್ರದ ನೀರು ಇಟ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಈ ಹೆಂಡತಿ ಪ್ರತಿದಿನ ಹೋಗ್ತಾ ಇರ್ತಾಳೆ. ಹೋಗ್ತಾ ಇರೋವಾಗ ಮತ್ತೆ ಜಗಳ ಪ್ರಾರಂಭ ಆಗುತ್ತೆ ಮನೆಯಲ್ಲಿ. ತಕ್ಷಣ ಇವಳಿಗೆ ಅನಿಸುತ್ತೆ, ನಾನು ಹೇಗೆ ಈಗ
ಈಗ ಬೈಲೇಬೇಕು ಅಂತ ಹೇಳುವಾಗ ಜ್ಞಾಪಕ ಬರುತ್ತೆ, ಸ್ವಾಮೀಜಿ ಏನ್ ಹೇಳಿದ್ದಾರೆ, ಆ ಮಂತ್ರದ ನೀರು ನಾವು ಕುಡಿಬೇಕು ಅಂತ ಹೇಳಿ. ತಕ್ಷಣ ಅವಳೇನ್ ಮಾಡ್ತಾಳೆ, ಆ ಮಂತ್ರದ ನೀರು ಬಾಯಲೊಳಗಡೆ ಹಾಕೊಳ್ತಾಳೆ, ಆಮೇಲೆ ಬಾಯಲೊಳಗೆ ಇಟ್ಕೊಂಡಿರ್ತಾಳೆ. ಆಮೇಲೆ ಗಂಡ ಇನ್ನೂ ಕೋಪ ಮಾಡ್ಕೊಂಡ್ಬಿಡ್ತಾನೆ, ಏನು ಮಾತಾಡ್ತಾನೆ ಇಲ್ಲ, ಎಷ್ಟು ಹೇಳ್ತಾ ಇದ್ದೀನಿ, ಆಮೇಲೆ ಇನ್ನೂ ಮಾತಾಡ್ತಾನೆ ಇಲ್ಲ, ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಗಂಡ ಹೋಗ್ಬಿಡ್ತಾನೆ. ಈ ರೀತಿ 1 ತಿಂಗಳಲ್ಲ 2-3 ತಿಂಗಳು ನಡೆಯುತ್ತೆ. ಆಮೇಲೆ ಗೊತ್ತಾಗುತ್ತೆ ಆ ಕುರುಕ್ಷೇತ್ರ ಯುದ್ಧನೇ ನಿಂತೋಗ್ಬಿಟ್ಟಿರುತ್ತೆ. ಆಮೇಲೆ ಸ್ವಾಮೀಜಿಗೆ ಹೋಗಿ ಕೇಳ್ತಾಳೆ, ನೀವೇನು ಆ ಮಂತ್ರ ಕೊಟ್ಟಿರೋದು, ಯಾವ ಮಂತ್ರ ಅದು, ನೀವು ಪಟ್ಟಾನೆ ಮಾಡಿ ನೀವು ಕೊಟ್ಟಿದ್ದೀರಿ ಆ ನೀರು ಏನು ಅಂತ. ಆಗ ಗುರುಗಳು ಹೇಳ್ತಾರೆ, ಮಂತ್ರ ಏನೂ ಇರಲಿಲ್ಲ, ಇದ್ದಿದ್ದು ಬರೀ ಸಾಮಾನ್ಯವಾಗಿರೋ ನೀರು ಅಷ್ಟೇ. ಆದ್ರೆ ಜಗಳ ಯಾಕೆ ಪ್ರಾರಂಭ ಆಗ್ತಾ ಇತ್ತು, ಮಾತಿಗೆ ಮಾತು. ಒಂದು ಸಲ ನಾವು ಮಾತಾಡ್ತೀವಿ, ಆಮೇಲೆ ಅದಕ್ಕೆ ಮತ್ತೊಂದು ಮಾತು, ಅದಕ್ಕೆ ಮತ್ತೊಂದು ಪ್ರತ್ಯುತ್ತರ ಬರುತ್ತೆ. ಈ ರೀತಿ ಜಗಳಗಳು ನಿಲ್ಲೋದೇ ಇಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಒಂದು ಸಲ ಏನಾದ್ರೂ ಮಾತು ಹೇಳಿದ್ಮೇಲೆ ಅದನ್ನ ಮತ್ತೆ ತಗೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. तो अभी हिंदी में थोड़ा बोलना है. हाँ, ನಾನು ಮಧ್ಯದಲ್ಲಿ ಸ್ವಲ್ಪ ಹಿಂದಿ ಹೇಳ್ತೀನಿ. तो मैं चर्चा कर रहा था क्योंकि अभी नरसिम्हा चतुर्दशी आ रहा है, तो भगवान नरसिम्हा देव के कथा हम थोड़ा श्रीमद् भागवतम के 7वें स्कंद से चर्चा करेंगे. मैं कौन सा दृश्य अभी बोल रहा था, कोई बता सकते हैं? चतुष कुमार को क्या हुआ? हाँ, वो द्वारपालक जय विजय उनको शाप दे देते हैं. और उसके बाद अभी दोनों द्वारपालक जय विजय, वो भी उनके मन में भी बहुत पश्चाताप हो रहा है कि हम क्यों इस 4 कुमार उनको हम इतना इनको रोक दिए हम वैकुंठ को आने के संदर्भ में. और उसके बाद इनको भी लग रहा है कि हम भी इनको हम शाप दिए हैं, तो क्यों ऐसे. वो दोनों भी अभी पश्चाताप में है. तभी भगवान का प्रवेश हुआ है. और इसके बाद भगवान को लग रहा है और एक शाप देते हैं, अभी आप इधर वैकुंठ में निवास करने के लिए आपके लिए योग्यता नहीं है, तो आप अभी किधर जाना है, भूलोक जाना है. ऐसे वो ಶಾಪ್ दिए हैं. ಇದಾದ್ಮೇಲೆ ಅವ್ರು ಹೇಳ್ತಾರೆ, 2 ಚಾಯ್ಸ್ ನಿಮಗೆ ಕೊಡ್ತೀವಿ ನಾವು. 7 ಜನ್ಮ ನೀವು ಭೂಲೋಕಕ್ಕೆ ಹೋಗಿ ಅಲ್ಲಿ ನೀವು ಭಕ್ತರಾಗಿರ್ಬೋದು. आप भूलोक को जा सकते हैं, 7 जन्म आप पा सकते हैं, मगर भक्त के रूप में आप रह सकते हैं. और एक ऑप्शन है आपके पास 3 जन्म. आप 3 जन्म ले सकते हैं मगर असुरों के रूप में, और भगवान के विरुद्ध द्वेष भाव से आप भगवान के साथ लड़ाई करेंगे. ಈ ರೀತಿ ಅವರಿಗೆ 2 ಚಾಯ್ಸ್ ಕೊಟ್ಟರು. ಜೈ ವಿಜಯ್, ಈಗ ನಿಮ್ಗೆಲ್ಲರಿಗೂ ಒಂದು ಏನಾದ್ರು ತಿಳ್ಕೊಳ್ಳಿ, ನೀವೇನಾದ್ರು ಒಂದು ಆ ಸನ್ನಿವೇಶದಲ್ಲಿ ಇದ್ದೀರಿ, ನಿಮ್ಗೆ ಯಾರು ಶಾಪ ಕೊಟ್ಟಿಲ್ಲ, ಆದ್ರೆ ಆ ಸನ್ನಿವೇಶದಲ್ಲಿ ಇದೀವಿ ಅಂತ ತಿಳ್ಕೊಳ್ಳಿ. ಈಗ ಒಂದು ಭಕ್ತರ ರೂಪದಲ್ಲಿ ಹೋಗೋದು, ಇಲ್ಲ ಅಸುರ ರೂಪದಲ್ಲಿ ಹೋಗೋದು, ಯಾವುದು ನಾವೆಲ್ಲರೂ ಆಯ್ಕೆ ಮಾಡ್ತೀವಿ? ಯಾವ ರೂಪದಲ್ಲಿ ಹೋಗೋದಕ್ಕೆ ಇಷ್ಟಪಡ್ತೀವಿ? ಈಗ ನಿಮ್ಗೇನಾದ್ರು ಒಂದು ಡ್ರಾಮಾ ನಡೀತಾ ಇದೆ, ಒಂದು ರೋಲ್ ಕೊಡ್ಬೇಕು ಅಂತ ಹೇಳಿದ್ರೆ ಯಾವ ರೋಲ್ ತಗೊಳ್ತೀರಿ? विलन रोल तोड़ते हीरो रोल तोड़ते रहे. हमको एक ड्रामा में एक रोल लेना है, विलन का लेना चाहते हैं कि असुरों का लेना चाहते हैं? हाँ हाँ, एक है विलन का रोल और एक है हीरो का रोल. कौन सा लेना चाहते हैं आप? हीरो का लेना चाहते हैं, है ना? मगर इधर जय विजय को लग रहा था हम अभी भूलोक जाएंगे मगर भक्तों के रूप में नहीं जाएंगे, हम असुरों के रूप में ही जाएंगे. क्यों? 3 ही जन भूलोक में रहेंगे, ज्यादा देर इधर नहीं रुकना है. तो उनको भी पता था कि ज्यादा देर भूलोक में नहीं रुकना है. ಯಾಕೆ ಭೂಲೋಕದಲ್ಲಿ ಜಾಸ್ತಿ ಹೊತ್ತಿರಬಾರ್ದು? ಒಂದು ಭಗವಂತನಿಂದ ದೂರ, ಇಲ್ಲಿ ಮಾಯಾ ಜಗತ್ತಿನ ಒಳಗಡೆ ಇರ್ತೀವಿ. ಒಂದೊಂದು ಕ್ಷಣ ನಾವು ಹೆಚ್ಚು ಕಳೀತಾ ಇದ್ರೆ ಆ ಒಂದು ಕ್ಷಣ ಏನನ್ಸುತ್ತೆ ನಮ್ಗೆ, ಇನ್ನೂ ಹೆಚ್ಚು ಇಲ್ಲಿ ಕಳಿಯೋಣ ಅನ್ಸುತ್ತೆ.
ನಮ್ಗೆ ಹೋಗ್ಬೇಕು ಅನ್ನೋಂಥ ಮನಸ್ಸೇ ಬರೋದಿಲ್ಲ. ಈಗ ನೋಡಿ, ಒಬ್ರು एक सन्यासी पाश्चात्य देश से आए थे और वो आ रहे थे और भारतीय ये पूरा भारत में पहले बार वो प्रवेश किए थे और वो देख रहे थे हर जगह इंडियन का टॉयलेट सिस्टम हम देख सकते हैं, कई कई रोड पे रहता है और इंडिया का टॉयलेट्स भी कितने सुगंध भरित रहते हैं और कितना पूरा स्वच्छ रहते हैं. तो ये पाश्चात्य देश के सन्यासी आए थे और कुछ एक कारण से उनको वो बीच में रोड पे जा रहे थे, वो जाना पड़ा, वो गए और तुरंत वापस आ गए और वो बोल रहे थे इंडियन का टॉयलेट्स बहुत अच्छा है और बोल रहे थे पाश्चात्य देश में उसको टॉयलेट्स को क्या बोलते हैं, रेस्ट रूम बोलते हैं. रेस्ट रूम ಅಂತ ಹೇಳಿದ್ರೇನು? ವಿಶ್ರಾಂತಿ ಗೃಹ, ವಿಶ್ರಾಂತಿ ಕೋಣೆ. ಸಾಮಾನ್ಯವಾಗಿ ಯಾರು ಹೋಗ್ತಾರಲ್ಲ ವೆಸ್ಟರ್ನ್ ಟಾಯ್ಲೆಟ್ಸ್ ಅಲ್ಲೆಲ್ಲ, ವೆಸ್ಟರ್ನ್ ರೆಸ್ಟ್ ರೂಮ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ ಇರುತ್ತೆ, ಟಿವಿ ಇರುತ್ತೆ, ಕೆಲವು ಸಲ ಪುಸ್ತಕಗಳಿರುತ್ತೆ. ಹೋದ್ರೆ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅಲ್ಲಿ ಹೇಳ್ತಾರೆ ಅವ್ರಿಗನ್ನಿಸ್ತು ಭಾರತದಲ್ಲಿ ಯಾವುದು ಮುಚ್ಚಿಡೋದಿಲ್ಲ. भारत में जो कुछ भी हम छुपा के नहीं रखते, जो कुछ भी दिखा देते हैं. ಭಾರತ ದೇಶದಲ್ಲಿ ಸತ್ಯಾಂಶ ಯಾವ್ದಿದೆಯಲ್ಲ ಅದು ಯಾವಾಗಲೂ ತೋರಿಸ್ಬಿಡ್ತೀವಿ. ಈಗೇನಾಯ್ತು, ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದು ರೆಸ್ಟ್ ರೂಮ್ ಅಲ್ಲಿ ಇರೋದು ಎಷ್ಟೊತ್ತಿರ್ಬೇಕು, ಕೆಲಸ ಮುಗಿಸ್ಕೊಂಡು ಆಚೆ ಬೇಗ ಬಂದ್ಬಿಡ್ಬೇಕು. ಆದ್ರೆ ಪಾಶ್ಚಾತ್ಯ ದೇಶದಲ್ಲಿ ಹೇಗಿದೆ, ಎಲ್ಲವೂ ಎಷ್ಟು ಅಲ್ಲೇ ನಿಮ್ಗೆ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಅಲ್ಲಿದ್ರು ಚೆನ್ನಾಗೇ ಇರುತ್ತೆ ಅನ್ಸುತ್ತೆ. ಅವ್ರು ಹೇಳ್ತಾ ಇದ್ರು ಭೌತಿಕ ಜಗತ್ತು ಒಂದು ಟಾಯ್ಲೆಟ್ ಇದ್ದಾಗೆ. ಹರೇ ಕೃಷ್ಣ. ಭೌತಿಕ ಜಗತ್ತೇನು ಟಾಯ್ಲೆಟ್ ಇದ್ದಾಗ. ಯಾಕೆ? ಇಲ್ಲಿ ಈ ಸಂಪೂರ್ಣ ಜಗತ್ತಿರೋದೇ ಏನು? ನಮ್ಮ ಶರೀರವು ಯಾವ್ದ್ರಿಂದ ಆಗಿದೆ? ಪಂಚಮಹಾಭೂತಗಳು, ಆಮೇಲೆ ಮಲಮೂತ್ರ, ಆಮೇಲೆ ಕಫ, ಮಾಂಸ, ರಕ್ತ, ಇದ್ರದ್ದೆಲ್ಲವನ್ನು ಶರೀರದಲ್ಲಿದೆ. ಆದ್ರೆ ಬಾಹ್ಯ ಒಂದು ಆವರಣಕ ತುಂಬಾ ತುಂಬಾ ಬೆಳ್ಳಗೆ ಚರ್ಮ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಎಲ್ಲರೂ ಆಕರ್ಷಿತರಾಗ್ಬಿಡ್ತಾರೆ. ಆದ್ರೆ ಶರೀರದಲ್ಲಿ ಒಳ ಹೊಕ್ಕಿ ನೋಡಿದ್ರೆ ಬರೀ ದುರ್ಗಂಧನೇ ಇದೆ. ಈ ರೀತಿ ಈ ಶರೀರದ ಮೇಲೆ ಎಷ್ಟೊಂದು ಈ ಪೂರ್ತಿ ಸಂಪೂರ್ಣ ಜಗತ್ತೇ ನಡೀತಾ ಇದೆ. ಆದ್ರೆ ನಿಜಾಂಶವನ್ನ ಈ ಜಗತ್ತು ತೋರಿಸೋದಿಲ್ಲ. ಆದ್ರೆ ಭೌತಿಕ ಜಗತ್ತಿನ ವಾಸ್ತವಾಂಶ ಅಂದ್ರೆ ಈ ರೀತಿ ಇರೋದು. ಸೊ ಅದಕ್ಕೋಸ್ಕರ ನಾನೇನ್ ಹೇಳ್ತಾ ಇದ್ದೆ, ಜೈ ವಿಜಯ್ ಅನ್ನಿಸ್ತು ಭೂಲೋಕದಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು. ಹಮ್ ಭೂಲೋಕ ಮೇ ಸಿರ್ಫ್ 3 जन्म लेंगे और वापस आ जाएंगे. और वो भी और एक भी सोच रहे थे, अभी भगवान विष्णु का एक भीतर का एक इच्छा है. क्या है वो इच्छा? भगवान को अभी लड़ाई, वीर्य रस का अनुभव करने का इच्छा है, वो प्रकट हो रहा है. हम भगवान के साथ लड़ाई करना चाहते हैं. ಈಗ ಯಾರು ವೈಕುಂಠದಲ್ಲಿ ಭಗವಂತನಿಗೆ ಏನಾದ್ರು ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ ಯಾರು ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಯಾರಾದ್ರೂ ಮಾಡ್ತಾರೆ? ಭಕ್ತರಂತೂ ಮಾಡೋದಿಲ್ಲ. ಅವ್ರಿಗೆ ಅನ್ನಿಸ್ತು ಭಕ್ತರು ಈ ರೀತಿ ಭಗವಂತನ ಹತ್ರ ಯಾಕೆ ಯುದ್ಧ ಮಾಡೋದಕ್ಕಾಗುತ್ತೆ? ಅದಕ್ಕೋಸ್ಕರ ನಾವೇ ಹೋಗ್ತೀವಿ ಭೂಲೋಕದಲ್ಲಿ. हम ही भूलोक में जाएंगे और हम असुरों का रूप लेंगे और भगवान के साथ लड़ाई करेंगे और भगवान को वीर्य रस का आस्वादन देंगे. ऐसा उनका सोच था. तो उसी सोच में अभी वो भूलोक आए हैं. अभी भूलोक में सत्ययुग चल रहा है. कौन सा युग? अभी सत्ययुग चल रहा है. सत्ययुग में कश्यप और दिति, कश्यप के बहुत सारे पत्नियां हैं. उसमें आदिति के पुत्र रहे हैं कौन? आदित्य मतलब सारा देवगण, सुरगण. और कश्यप जी के और एक पत्नी, उनकी नाम है दिति, और इनके पुत्र का नाम है दैत्य.
दैत्य मतलब दिति के पुत्र रहते हैं दैत्य और दानु के पुत्र रहते हैं दानव. ಸೊ ಈ ರೀತಿ ಈಗ ದಿತಿಗೆ ಮಕ್ಕಳು ಇರಲಿಲ್ಲ. ಕಶ್ಯಪನ ಹತ್ರ ಅವಳು ಬರ್ತಾಳೆ. ಒಂದು ಕೆಟ್ಟ ಗಳಿಗೆಯಲ್ಲಿ ಅವಳು ಹೇಳ್ತಾಳೆ ನನಗೆ ಸಂತಾನ ಬೇಕು. ಕಶ್ಯಪ ಹೇಳ್ತಾರೆ ಈ ಸಮಯ ಸರಿ ಇಲ್ಲ. ಆದ್ರೂ ತಕ್ಷಣ ಅವಳು ಹೇಳ್ತಾಳೆ ಇಲ್ಲ ನಂಗೆ ಇದೇ ಕ್ಷಣದಲ್ಲಿ ಬೇಕು ಅಂತ. ಆಗ ತಕ್ಷಣ ಕಶ್ಯಪ ಅವಳಿಗೆ ಸಂತಾನೋತ್ಪತ್ತಿ ಮಾಡಿಸ್ತಾರೆ. ಆದ್ರೆ ತಕ್ಷಣ ಅವಳು ಹೇಳ್ತಾಳೆ ನೀನು ಈ ಕೆಟ್ಟ ಗಳಿಗೆಯಲ್ಲಿ ಈ ಕಾರ್ಯ ನನ್ನಿಂದ ಮಾಡಿಸಿದ್ಯಾ, ಅದಕ್ಕೋಸ್ಕರ ನಿನಗೆ ಹುಟ್ಟಿರೋ ಸಂತಾನ ಸಂಪೂರ್ಣ ಜಗತ್ತನ್ನ ನಾಶ ಮಾಡಿಸುತ್ತೆ. पूरा जगत का नाश करेगा आपका संतान. अभी बोल रहे हैं तो आपके 2 पुत्र होंगे. वो 2 पुत्र पूरा इस संसार में वो सारे ब्राह्मणों को और दैवी कार्यों को सबको वो नाश करने वाले हैं. ಸೊ ಈ ರೀತಿ ಹೇಳಿದ ತಕ್ಷಣ ಅವಳಿಗೆ ಭಯ ಆಗಿಬಿಡುತ್ತೆ. ಆಮೇಲೆ ಹೇಳ್ತಾಳೆ ಶಿವ ಈಗ ಈ ಸಮಯದಲ್ಲಿ ಸಂಧ್ಯಾಕಾಲದಲ್ಲಿ ಅವನು ತಿರುಗ್ತಾ ಇರ್ತಾನೆ, ಅದಕ್ಕೋಸ್ಕರ ಈ ಸಂಧ್ಯಾಕಾಲದಲ್ಲಿ ಈ ಕಾರ್ಯ ಮಾಡಿಸಿರೋದ್ರಿಂದ ನಿನ್ನಲ್ಲಿ ಹುಟ್ಟಿರೋ ಮಕ್ಕಳು ತುಂಬಾ ರಾಕ್ಷಸರಾಗಿ ಹುಟ್ಟುತ್ತಾರೆ. ಈಗ ದಿತಿಗೆ ಭಯ ಆಗ್ಬಿಡುತ್ತೆ. ಬ್ರಾಹ್ಮಣರಿಗೆ ನನ್ನ ಮಕ್ಕಳು ಅವರು ಕುಪಿಸ್ತಾರೆ ಅಂತ ಹೇಳಿದ್ರೆ ಅವರ ಜನ್ಮ ನಾಶ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಕಶ್ಯಪರಿಗೆ ಹೇಳ್ತಾರೆ ದಯವಿಟ್ಟು ಏನಾದರೂ ಒಂದು ಉಪಾಯ ಹೇಳ್ಕೊಡಿ ಈಗ. ಆಗ ಕಶ್ಯಪರು ಹೇಳ್ತಾರೆ ನೀನು ಈ ರೀತಿ ಪಶ್ಚಾತ್ತಾಪ ಪಡ್ತಾ ಇರೋದ್ರಿಂದ ಈಗ ಆಮೇಲೆ ಮತ್ತೊಂದು ಹೇಳ್ತಾಳೆ ನನ್ನ ಮಕ್ಕಳು कश्यप मतों ಹೇಳಿರ್ತಾರೆ आपके 2 पुत्र रहेंगे ना वो स्वयं भगवान से ही वो उनका नाश हो जाएगा ऐसे कश्यप जी बोलते हैं. ಆಗ ಇದನ್ನ ಕೇಳಿದ ತಕ್ಷಣ ಏನಾಗ್ಬಿಡುತ್ತೆ ಅವಳಿಗೆ ಸಂತೋಷ ಆಗುತ್ತೆ. ಆಯ್ತು ನನ್ನ ಮಕ್ಕಳು ಅಟ್ಲೀಸ್ಟ್ ಯಾರ ಬ್ರಾಹ್ಮಣರಿಂದ ನಾಶ ಆಗೋದಿಲ್ಲ, ಅವರ ಶಾಪದಿಂದ ನಾಶ ಆಗೋದಿಲ್ಲ, ಆದ್ರೆ ಸ್ವಯಂ ಭಗವಂತರಿಂದ ಅವರು ಕೊಲ್ಲಲ್ಪಡ್ತಾರೆ. ಇದನ್ನ ಕೇಳಿದ ತಕ್ಷಣ ಅವಳಿಗೆ ಅಷ್ಟೊಂದು ಭಗವಂತನಲ್ಲಿ ಶ್ರದ್ಧೆ ಇತ್ತು. तो भगवान में इतना श्रद्धा थी उनके हृदय में और उतना ही नहीं और पश्चाताप वो पड़ रही थी. इसीलिए अभी कश्यप जी बोलते हैं आपके पहले संतान का आपका एक पोता वो महान भक्त महाभागवत बनेगा, आपके वंशज में आएगा और बहुत महाभागवत आने वाले हैं. एक है प्रहलाद और कौन है उनके वंशज में बलि महाराज. बलि और प्रहलाद जी ये 2 महाजन हैं. किनके पुत्र हुए? दिति हिरण्यकशिपु उनके वंशज में आ रहे हैं. ಸೊ ಈ ರೀತಿ ಕಶ್ಯಪರು ಒಂದು ಶಾಪ ಕಶ್ಯಪರು ಹೇಳ್ಕೊಡ್ತಾರೆ. ಇದೇ ಹೇಳಿದ ತಕ್ಷಣ ಅವಳ ಗರ್ಭವನ್ನ 100 ವರ್ಷ ಹಾಗೆ ಇಟ್ಕೊಂಡಿರ್ತಾಳೆ. ಅವಳಿಗೆ ಅನ್ನಿಸ್ತಾ ಇರುತ್ತೆ ನಾನು ಈಗ ಆಚೆ ಬಿಟ್ಟರೆ ತಕ್ಷಣ ಇವ್ರು ಬಂದು ಪೂರ್ತಿ ಸಂಸಾರದಲ್ಲಿ ಈ ಸಂಪೂರ್ಣ ಜಗತ್ತಿನಲ್ಲಿ ಅವರೆಲ್ಲರೂ ನಾಶ ಮಾಡ್ತಾರೆ. ಆಗ ಅವರು ಹೊಟ್ಟೆನಲ್ಲಿರೋವಾಗಲೇ ಅವರ ಪ್ರಭಾವ ಎಷ್ಟಿತ್ತು ಅಂತ ಹೇಳಿದ್ರೆ ಎಲ್ಲಾ ಕಡೆ ಕಗ್ಗತ್ಲು ಬರ್ತಾ ಇರೋದು ಪ್ರಾರಂಭ ಆಗುತ್ತೆ. ಎಲ್ಲಾ ಕಡೆ ಅಪಶಕನಗಳು, ಎಲ್ಲಾ ಕಡೆ ಬೇರೆ ಬೇರೆ ದುರ್ಲಕ್ಷಣಗಳು ಎಲ್ಲಾ ಕಡೆ ಕಾಣಿಸ್ಕೊಳ್ಳೋದು ಪ್ರಾರಂಭ ಆಗ್ಬಿಡುತ್ತೆ. ದೇವತೆಗಳಿಗೆ ಭಯ ಆಗೋಗ್ಬಿಡುತ್ತೆ. ಯಾಕೆ ಇಲ್ಲಿ ಪೂರ್ತಿ ಈಗ ಜಗತ್ತು ಈಗ ನೋಡಿದ್ರೆ ಕೆಲವು ಪ್ರದೇಶಗಳಲ್ಲಿ ಸೂರ್ಯನ ಬೆಳಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಭಗವಂತನ ಲಕ್ಷಣಗಳು ಇಲ್ಲ, ಅದಕ್ಕೋಸ್ಕರ ಅಲ್ಲಿ ಬೆಳಕು ಬರೋದಿಲ್ಲ. ಈಗ ನೋಡಿ ಇಲ್ಲಿ ಕೆಲವು ಸಲ ಯಾವಾಗ ತುಂಬಾ ಕೆಟ್ಟ ಪರಿಸ್ಥಿತಿ ಏನಾದ್ರು ಬಂದ್ರೆ ಪೂರ್ತಿ ಮೋಡಗಳೆಲ್ಲ ಕವ್ದೋಗ್ಬಿಡುತ್ತೆ. ಸೊ ಆ ರೀತಿ ಈಗ ಏನಾಗೋಗ್ಬಿಡ್ತು, ಪೂರ್ತಿ ಎಲ್ಲಾ ಕಡೆ ಕಗ್ಗತ್ಲು. ಇದನ್ನ ಹೇಳಿದ ತಕ್ಷಣ ಎಲ್ಲಾ ದೇವತೆಗಳು ಹೋಗ್ತಾರೆ ಬ್ರಹ್ಮಜಿ ಅವ್ರ ಹತ್ರ. ಬ್ರಹ್ಮಾಜಿ ಹೇಳ್ತಾರೆ ಈ ಕಶ್ಯಪ ಅವಳ ಹೆಂಡತಿ ಇದಾನಲ್ಲ ದಿತಿ, ಇವರ 2 ಪುತ್ರರಿದ್ದಾರೆ, ಗರ್ಭದಲ್ಲಿದ್ದಾರೆ. ಈ 2 ರಾಕ್ಷಸರು ಈಗ ಹುಟ್ಟೋರಿದ್ದಾರೆ. ಅದಕ್ಕೋಸ್ಕರ ಈ ಪೂರ್ತಿ ಜಗತ್ತು ಈ ರೀತಿ ಈಗ ಮೋಡದಿಂದ ಕವಿದಿದೆ. ಈಗ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇವರಿಬ್ರು ದ್ವಿತೀಯ ಅವಳಿ ಜವಳಿ ಮಕ್ಕಳು. वो 2 पुत्र थे दिति के गर्भ में. अभी हिरण्याक्ष का अर्थ क्या है? हिरण्य अक्ष
वो जिधर भी वो देख रहे थे वो सिर्फ सोना ही देख रहे थे। और एक हिरण्यकशिपु, उनको उनका पूरा बेड एक वो पूरा सोना का था। तो ಹಿರಣ್ಯ ಹೇಳ್ತಾರಲ್ಲ, ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ್ದಾಗ ಏನ್ ಹೇಳ್ತಾರೆ, ಅಲ್ಲಿ ಚಿನ್ನ ಬಂಗಾರ ಈ ರೀತಿ ಹೇಳ್ತಾರಲ್ಲ, ಆ ರೀತಿ ಇವರಿಬ್ರಿಗೆ ಹೆಸರೇ ಇತ್ತು ಈ ರೀತಿ, ಚಿನ್ನ ಬಂಗಾರ ಆ ರೀತಿ ಕರೆಯೋದಲ್ಲ, ಇವ್ರಿಗೆ ಹೆಸರೇ ಆ ರೀತಿ ಇಟ್ಬಿಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ ಹಿರಣ್ಯಾಕ್ಷ ಇದ್ನಲ್ಲ, ಅವನು ಹುಡ್ಕೊಂಡು ಹೋಗ್ತಾ ಇದ್ದ ಎಲ್ಲಿ ಬಂಗಾರ ಇರದೆ ಎಲ್ಲಿ ಚಿನ್ನ ಇದೆ ಅಂತ ಹೇಳಿ, ಚಿನ್ನದ ಪರ್ವತಗಳು. ಆಮೇಲೆ ಕೆಲವು ಸಲ ಭೂಮಿ ಅಗಿತಾ ಇದ್ದ, ಅಗದು ಏನ್ ಮಾಡ್ಬಿಟ್ಟ ಅವನು, ಒಂದು ಸಲ ಭೂಮಿಯನ್ನೇ ಕುಸಿದ್ ಬಿಟ್ಟ, ಅದು ಗರ್ಭ ಸಾಗರ ಇದೆಯಲ್ಲ ಅಲ್ಲಿ ಕೆಳಗಡೆ ಹೋಗ್ಬಿಟ್ಟಿತ್ತು. तब हिरण्याक्ष को मारने के लिए कौन आते हैं, वराह अवतार आते हैं, और वराह अवतार आकर उनसे लड़ाई करते हैं, और वराह अवतार को बहुत प्रसन्न होते हैं. उनको थोड़ा वीर्य रस का आस्वादन थोड़ा हुआ था, मगर अभी हिरण्याक्ष का वध हो गया था. तब हिरण्यकशिपु को बहुत क्रोधित हो गया, मेरे भाई का ये वो नाश किया है, अभी मैं उनसे बदला लेना चाहता हूँ. और ಏನ್ ಮಾಡ್ತಾರೆ ಈಗ ಹಿರಣ್ಯಕಶಿಪು, ಅನ್ಸುತ್ತೆ ಈಗ ನಾನು ಆ ವಿಷ್ಣುವಿನ ಜೊತೆ ಯುದ್ಧ ಮಾಡಬೇಕು ಅಂತ ಹೇಳಿ, ಆ ಯುದ್ಧ ಮಾಡೋದಕ್ಕೋಸ್ಕರ ಅವನು ವಿಶೇಷವಾದ ತಪಸ್ಸೆ ಮಾಡೋದಕ್ಕೆ ಹೋಗ್ತಾನೆ. ಈಗ ಇಲ್ಲಿಂದ ನಾವು ಈಗ ಶ್ರೀಮದ್ ಭಾಗವತದ 7ನೇ ಸ್ಕಂದ ನಾವು ಓದೋದು ಪ್ರಾರಂಭ ಮಾಡೋಣ. ತಾವೆಲ್ಲರೂ ನನ್ನ ಹಿಂದೆ ಕೆಲವು ಶ್ಲೋಕಗಳನ್ನು ಹೇಳಿ, ನಾವು ಈ ಶ್ಲೋಕದ ಕೆಲವು ಇದು ನೋಡಿ, ಶ್ರೀಮದ್ ಭಾಗವತ 7ನೇ ಸ್ಕಂದ 7वां अध्याय 7वां स्कंद 3वां अध्याय और पहला श्लोक. ಇದರಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ನಾರದ ಉವಾಚ, ಇದರಲ್ಲಿ ಹೇಳ್ತಾ ಇದ್ದಾರೆ, ಹಿರಣ್ಯಕಶಿಪು ರಾಜನ್ನಜೇಯ ಮಜರಾಮ ರಾಮ ರಾಮ್ ಆತ್ಮನ್ನಪ ಅಪರತಿ ದ್ವಂದ್ವ ಏಕರಾಜಂ ವ್ಯಧಿತ್ಸತ. ಇದರಲ್ಲಿ ಹೇಳ್ತಾ ಇದ್ದಾರೆ, ಹಿರಣ್ಯಕಶಿಪುವಿಗೆ 5 ಆಸೆಗಳಿತ್ತು. उनका 5 इच्छा थी. वो अभी तप करने के लिए गए हैं मंदराचल पर्वत में, अभी तप करने के लिए गए हैं. अभी उनका इच्छा 5 रूप का है. एक है अजेय मतलब ಅವರು ಯಾವಾಗಲೂ ನನ್ನನ್ನು ಸೋಲ್ಸೋರು ಯಾರು ಹುಟ್ಟಲಿರಬಾರದು. ಕೆಲವು ಸಲ ಅನಿಸ್ತಾ ಇರುತ್ತೆ, ಕೆಲವರು ಬೇರೆ ಬೇರೆ ಎಲ್ಲ ಕಾರ್ಯಕಲಾಪಗಳಲ್ಲಿ ಬೇರೆ ಬೇರೆ ಕಾರ್ಯ ಮಾಡುವಾಗ ಎಲ್ಲರಿಗೂ ಅನಿಸುತ್ತೆ, ನಾನು ಯಾವುದೇ ಕಾರ್ಯ ಮಾಡುವಾಗ ನನಗೆ ವಿಫಲ ಬರಬಾರ್ದು, ಯಾವಾಗಲೂ ನಾನು ಅದರಲ್ಲಿ ಜಯವನ್ನು ಸಾಧಿಸಬೇಕು. ಈ ರೀತಿ ಹಿರಣ್ಯಕಶಿಪುಗೆ ಅನ್ನಿಸ್ತಾ ಇತ್ತು. ಆಮೇಲೆ ಅವನಿಗೆ ಮತ್ತೊಂದು ಅಜರ, ನಾನು ಮುದುಕ ಆಗಬಾರ್ದು. ಮತ್ತೊಂದು ಅಮರನಾಗಿರಬೇಕು. ಆತ್ಮನಾಂ ಅಪ್ರತಿದ್ವಂದ್ವ, ನನಗೆ ಶತ್ರು ಯಾರು ಇರಬಾರ್ದು. ಏಕರಾಜಂ, ನಾನು ಸಂಪೂರ್ಣ ಜಗತ್ತಿಗೆ ನಾನೊಬ್ಬನೇ ರಾಜ ಆಗಿರಬೇಕು. ಈ ರೀತಿ ಅವರ ಆಸೆ ಇತ್ತು. ಕೆಲವು ಸಲ ಈ ದ್ವೇಷದ ಭಾವನೆಯಿಂದ ಯಾವಾಗ ನಾವು ಕೆಲವು ಸಾಧನೆಯನ್ನು ಮಾಡ್ತೀವಲ್ಲ, ಆ ಸಾಧನೆಯಿಂದ ಒಳಿತಾಗೋ ಬದಲು ಬೇರೆಯವ್ರಿಗೆ ದುಃಖವೇ ಹೆಚ್ಚಾಗುತ್ತೆ. ಒಂದು ಸಲ एक बार 2 व्यक्ति एक नदी के पास वो बैठकर तप कर रहे थे, और एक बैठा था उस नदी के तीर और एक बैठा था इस नदी के पास, और दोनों भी अभी तप कर रहे हैं, और दोनों भी बोल रहे हैं ओम नमः शिवाय ऐसे तप कर रहे हैं. और भगवान आ जाते हैं, प्रत्यक्ष होते हैं. ಒಬ್ಬನ ಹತ್ರ ಪ್ರತ್ಯಕ್ಷ ಆಗಿದ ತಕ್ಷಣ ಅವ್ರು ಹೇಳ್ತಾರೆ, ಹೇ ವತ್ಸ, ಏನ್ ಬೇಕು ವರ ಕೇಳು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, जो व्यक्ति उस बगल में बैठा है ना, उसका जो इच्छा है उसका डबल मुझे चाहिए. जो भी वो चाहता है उसका डबल मुझे चाहिए. ಈಗ ಶಿವನಿಗೆ ಅನ್ನಿಸ್ತು, ಇದ್ಯಾವ ರೀತಿ ತುಂಬಾ ವಿಶೇಷವಾಗಿರುವಂತಹ ವರ.
ಆಯ್ತು, ಏನೋ ಇಷ್ಟೊಂದು ತಪಸ್ಸೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ತಥಾಸ್ತು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಈಗ 2ನೇ ವ್ಯಕ್ತಿ ಹತ್ರ ಹೋಗ್ತಾರೆ. ಆ 2ನೇ ವ್ಯಕ್ತಿ ಹತ್ರ ಹೋದಾಗ ಕೇಳ್ತಾರೆ, ವತ್ಸ ನಿನಗೇನ್ ಬೇಕು ಕೇಳು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅವನೇನ್ ಕೇಳಿದ ಅಂತ ಕೇಳ್ತಾರೆ ಶಿವನಿಗೆ. ಯಾಕೆ ಮೊದಲು ಅವ್ರ ಹತ್ರ ನೀವು ಹೋಗಿದ್ರಿ ಅಲ್ಲ, ಓ ಕ್ಯಾ ಪೂಚೆ ಹೇ. ಆಗ ಇವನು ಹೇಳ್ತಾರೆ, ಶಿವ ಹೇಳ್ತಾರೆ, ನಿನ್ಗೇನೇ ಬೇಕು, ನಿನ್ಗೇನ್ ಬೇಕಲ್ಲ ಅದ್ರದ್ದು 2 ಪಟ್ಟು ಅವನಿಗೆ ಬೇಕಂತೆ. ಈಗ ಇವನ್ಗೆ ಅನ್ಸುತ್ತೆ, ನಾನು ಏನೇ ತಗೊಂಡ್ರು ಅವ್ನಿಗೆ 2 ಸಿಗುತ್ತೆ ಅಂತ ಹೇಳಿದ್ರೆ, ನಾನು 1 ಬಂಗ್ಲೋ ಬೇಕು ಅಂತ ಹೇಳಿದ್ರೆ ಅವ್ನಿಗೇನಾಗುತ್ತೆ, 2 ಬಂಗ್ಲೋ ಬಂದ್ಬಿಡುತ್ತೆ. ನನ್ನ ಹತ್ರ 1 ಕಾರ್ ಬೇಕು ಅಂತ ಹೇಳಿದ್ರೆ ಅವ್ನು 2 ಕಾರ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಇವನು ಯೋಚನೆ ಮಾಡ್ದ, ನಾನು ಏನು ವರ ಕೇಳಬೇಕು ಅಂತ ಹೇಳಿ. ಅವನಿಗೆ ಕೇಳ್ದ, ಮೇರಾ ಏಕ್ ಆಂಖ್ ಚಲೆ ಜಾಯ್, ನಂದು 1 ಕಣ್ಣು ಹೋಗ್ಬಿಡ್ಲಿ. ಏನಾಯ್ತು ಅವನ್ಗೆ, ಓ ಅಭಿ ಅಂದ ಹೋಗಯ್ಯ. ಅವನ್ ಹೇಳ್ದ, ಮೇರಾ ಏಕ್ ಪಾಯ್ ಚಲೆ ಜಾಯ್. ಆಗ ಅವಂದು 2 ಕಾಲುಗಳು ಹೊರಟೋಯ್ತು. ಈ ರೀತಿ ಅವನ್ಗ ಏನ್ ವರ ತಗೊಳ್ತಾ ಇದ್ದಾನೆ, ಆ ವರದಿಂದ ಅವನಿಗೂ ನಷ್ಟ, ಅಲ್ಲಿ ಅವನಿಗೂ ನಷ್ಟ. ಈ ರೀತಿ ಯಾವಾಗ ದ್ವೇಷದ ಭಾವನೆ ಇರುತ್ತಲ್ಲ, ನಾವು ಏನೇ ಕೇಳಿದ್ರು ಏನಾಗುತ್ತೆ, ಅದು ಎಲ್ಲರಿಗೂ ಹಾನಿ ಕೊಡುತ್ತೆ. ಈಗ ಹಿರಣ್ಯಕಶಿಪು ದ್ವೇಷದ ಭಾವನೆಯಿಂದ ಮಾಡ್ತಾ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ನಾನು ಅಜಯನಾಗಿರ್ಬೇಕು, ನಾನು ಅಜರನಾಗಿರ್ಬೇಕು, ಅಮರನಾಗಿರ್ಬೇಕು. ಆಮೇಲೆ ಪ್ರತಿದ್ವಂದ್ವ ಯಾರು ಇರಬಾರ್ದು, ಅಪ್ರತಿದ್ವಂದ್ವ. ಆಮೇಲೆ ಏಕರಾಜ, ನಾನು ಸಂಪೂರ್ಣ ಜಗತ್ತಿನಲ್ಲಿ ನಾನೊಬ್ಬನೇ ಸಾಮ್ರಾಟ್ ಆಗಿರ್ಬೇಕು ಅಂತ ಹೇಳಿ ಇವನ ಆಸೆ ಇದೆ. ಈಗ ಪ್ರಭುಪಾದರ ತಾತ್ಪರ್ಯದಲ್ಲಿ ತುಂಬಾ ಅದ್ಭುತವಾಗಿ ಬರೀತಾರೆ. ನಾನು ತಾತ್ಪರ್ಯ ಓದ್ತೀನಿ, ನೀವೆಲ್ಲರೂ ಕೇಳಿಸ್ಕೊಳ್ಳಿ. ಆಮೇಲೆ ನಾನು ಪ್ರಶ್ನೆ ಕೇಳ್ತೀನಿ. ರಾಕ್ಷಸರ ತಪಸ್ಸಿನ ಉದ್ದೇಶಗಳೇ ಇಂತಹವು. ಇವರು ಏನ್ ತಪಸ್ಸು ಮಾಡ್ತಾರೆ, ಆದರೆ ತಪಸ್ಸು ಮಾಡೋ ಉದ್ದೇಶ ಬೇರೆ ಇರುತ್ತೆ. ಹಿರಣ್ಯಕಶಿಪು ಮುಂದೆ ಬ್ರಹ್ಮಲೋಕವನ್ನು ಜಯಿಸಲಾಗುವಂತೆ ತನಗೊಂದು ವರವನ್ನು ಬ್ರಹ್ಮದೇವನಿಂದ ಪಡೆಯ ಬಯಸಿದನು. ಅದೇ ರೀತಿ ಇನ್ನೊಬ್ಬ ರಾಕ್ಷಸನು ಶಿವನಿಂದ 1 ವರವನ್ನು ಪಡೆದು ಮುಂದೆ ಅದೇ ವರದ ಮೂಲಕ ಶಿವನನ್ನೇ ಕೊಲ್ಲ ಬಯಸಿದನು. और एक शास्त्र में आता है, उल्लेख आता है, एक असुर था, उसका नाम था वृकासुर. ये वृकासुर इतना भयंकर राक्षस था, वो तपस्या कर रहा था और अग्नि के सामने बैठा था. और बहुत घोर तपस्या होने के बाद भगवान शिव जी वो प्रत्यक्ष नहीं हो रहे, तो इसलिए वो क्या कर रहा था, एक दिन में उसका हाथ पैर सब वो आहुति में डाल रहा था. उसका पूरा शरीर थोड़ा थोड़ा करके पूरा आहुति में डाल रहा था. और इतना घोर तपस्या. और ಆಕ್ಚುಲಿ ಈ ರೀತಿಯ ತಪಸ್ಸೆ ಎಲ್ಲ ಮಾಡ್ತಾರಲ್ಲ, ಇದು ಶಾಸ್ತ್ರ ವಿರುದ್ಧವಾಗಿರುತ್ತೆ. ಈ ರೀತಿಯ ತಪಸ್ಸೆ ಯಾವ ಶಾಸ್ತ್ರದಲ್ಲೂ ಇರೋದಿಲ್ಲ, ಆದ್ರೆ ಶಾಸ್ತ್ರ ವಿಹಿತವಾಗಿ ಮಾಡ್ತಾ ಇರ್ತಾರೆ. ಆಮೇಲೆ ಕೊನೆಯದಾಗಿ ಅವನು ಅನ್ನಿಸ್ತು, ನಾನು ನನ್ನ ತಲೆನೇ ಕತ್ತರಿಸ್ಬಿಡ್ತೀನಿ ಅಂತ. ಆಗ ತಕ್ಷಣ ಶಿವ ಪ್ರತ್ಯಕ್ಷರಾಗ್ಬಿಡ್ತಾರೆ. ಹೇಳ್ತಾರೆ, ಏನ್ ಬೇಕು ವರ ಅಂತ. ಅವ್ರು ಹೇಳ್ತಾರೆ, ನಾನು ಬೇರೆಯವ್ರ ತಲೆ ಮೇಲೆ ಕೈ ಇಟ್ಟಿದ ತಕ್ಷಣ ಅವ್ರ ತಲೆ ಒಡೆದೋಗ್ಬಿಡ್ಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡಿ. ಬೇರೆಯವ್ರ ತಲೆ ಮೇಲೆ ಏನಾದ್ರು ಕೈ ಇಟ್ರೆ ಏನಾಗ್ಬಿಡುತ್ತೆ, ಅವ್ರ ತಲೆ ಒಡೆದೋಗ್ಬಿಡ್ಬೇಕು. ಅಂದ್ರೆ ಯಾವ ರೀತಿ ಬೇರೆಯವ್ರಿಗೆ ಯಾವಾಗ್ಲೂ ಹಿಂಸೆ ಕೊಡ್ಬೇಕು, ಬೇರೆಯವ್ರಿಗೆ ಯಾವಾಗ್ಲೂ ತೊಂದರೆ ಕೊಡ್ಬೇಕು, ಈ ರೀತಿಯ ಭಾವನೆಯಿಂದ ಏನು ಮಾಡ್ತಾರಲ್ಲ. ಈಗ ಏನು ಮಾಡ್ದ ಇವನು, ಈ ರೀತಿ ಶಿವ ಹೇಳಿದ್ರು, ನೀವು ಈ ರೀತಿ ವರ ಕೇಳ್ತಾ ಇದ್ದೀರಿ, ಆದ್ರೆ ಭಗವಂತನ ಶಿವನ ಒಂದು ಆದೇಶ ಅಂತ ಹೇಳಿದ್ರು ಕೃಷ್ಣನ ಆದೇಶ ಆಗಿದೆ ಶಿವನಿಗೆ, ಯಾರಾದ್ರೂ ಏನಾದ್ರು ವರ ಕೇಳಿದ್ರೆ ನೀವು ವರವನ್ನ ಕೊಡ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಶಿವ ಹೇಳಿದ್ರು, ತಥಾಸ್ತು ಅಂತ ಕೊಟ್ಬಿಟ್ರು. ಆದ್ರೆ ಇವನ್ ಏನ್ ಮಾಡ್ದ, ತಕ್ಷಣ ಈಗ ಶಿವನ ಮೇಲೇನೆ ಕೈ ಇಡೋದಕ್ಕೆ ಹೋಗ್ಬಿಟ್ಟ. ಶಿವ ಇವ್ರಿಂದ ರಕ್ಷಣೆ ಪಡ್ಕೊಳ್ಳೋದಕ್ಕೋಸ್ಕರ ಶಿವ ಓಡ್ತಾ ಇದಾರೆ. ಈ ರಾಕ್ಷಸನಿಂದ ಅವರು ರಕ್ಷಣೆ ಪಡ್ಕೊಳ್ಳೋದಕ್ಕೆ ಅವ್ರು ಒಂದ್ ಕಡೆಯಿಂದ ಮತ್ತೊಂದು ಕಡೆ ಓಡ್ತಾ ಇದ್ದಾರೆ. ಈಗ ಅವರನ್ನೇ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಶಿವ ಏನ್ ಮಾಡ್ತಾರೆ, ಕೊನೆಗೆ ಅವರು ನೇರ ಭಗವಂತನನ್ನ ಕರೀತಾರೆ. ಭಗವಂತ ಆಗ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಬರ್ತಾರೆ. ಅವನ ಜೊತೆ ಅವನು ತುಂಬಾ ಮಧುರವಾಗಿ ಮಾತಾಡ್ತಾರೆ. ಬ್ರಾಹ್ಮಣ ಏನ್ ಮಾಡ್ತಾನೆ, ಅವನು ಹೇಳ್ತಾನೆ, ಅವನು ನೃತ್ಯ ಮಾಡೋದಕ್ಕೆ ಹೇಳ್ತಾನೆ.
ಆಮೇಲೆ ಈ ಅಸುರನ್ನು ನೃತ್ಯ ಮಾಡ್ತಾ ಇರ್ತಾನೆ. ಆ ನೃತ್ಯ ಮಾಡ್ತಾ ಇರುವಾಗ, ನೃತ್ಯ ಹೇಳ್ಕೊಡುವಾಗ ಅವನು ತಕ್ಷಣ ಕೈ ಇಡಿಸ್ಬಿಡ್ತಾನೆ. ಆಗ ಆ ಅಸುರನ ತಲೆ ಅವಂದೇ ಚೂರ ಆಗ್ಬಿಡುತ್ತೆ. ಈ ರೀತಿ ಎಷ್ಟೋ ಬಾರಿ ದೇವತೆಗಳ ಹತ್ರ ಹೋಗ್ತಾರಲ್ಲ, ಬಹುತ್ ಬಾರ್ लोग जाते हैं देवताओं के पास, मगर किसके लिए जाते हैं? कोई इच्छा पूर्ण करने के लिए जाते हैं. जो कुछ कामनाएं हैं वो पूर्ण करने के लिए वो जाते हैं देवताओं के पास. मगर कई बार वो इच्छाएं कामनाएं कैसे रहते हैं? वो दूसरों के प्रति कुछ हानि पहुंचाने के लिए रहता है, और कई बार उनका बढ़ावा करने के लिए होता है. कनक कामिनी प्रतिष्ठा ये बढ़ाने के लिए रहता है. तो इसी तरह अभी ये असुर भी गया है. वो अभी देखिए, ये सब असुर आप कभी नहीं देखते हैं असुर विष्णु के पास जाते हैं. कोई असुर है विष्णु के पास जाते हैं? सोचिए, सोच कर बताइए, कोई असुर है वो विष्णु के पास जाते हैं? युद्ध लड़ाई करने के लिए जाते हैं, मगर तपस्या करने के लिए नहीं जाते. क्यों क्यों नहीं जाते हैं? क्यों विष्णु के पास असुर लोग नहीं जाते? याके? नहीं, मैं पूछ रहा हूँ क्यों विष्णु के पास नहीं जाते? जल्दी प्रत्यक्ष नहीं होता. हाँ, ओके. हाँ, मंजुनाथ प्रभु जी बोल रहे हैं कि भगवान विष्णु का जब कब हम दर्शन कर सकते हैं, उनसे कब हम वर प्राप्त कर सकते हैं. भगवान बोलते हैं भक्त्या माम अभिजानाति, सिर्फ भक्ति से मेरा प्राप्ति हो सकता है. तो इधर बोल रहे हैं अभी हिरण्यकशिपु, इनका उद्देश्य क्या है? दूसरों का हानि पहुंचाना. तो इसीलिए वो विष्णु के पास कैसे जाएंगे? विष्णु वो नहीं देंगे, वो वर नहीं देंगे. तो इसीलिए बहुत सारे, देखिए कितने लोग हैं, कितने भक्त रहते हैं पूरे भारत में, वो विष्णु के भक्त हैं. कितने विष्णु के मंदिर हैं, और देव देवताओं के मंदिर कितने हैं. तो इसीलिए ये अभी असुर भी चाह रहा है मैं अभी तप करूंगा, मगर विष्णु के लिए आराधना नहीं करूंगा क्योंकि वो मेरा द्वेषी है, मगर मैं अभी ब्रह्म जी का तपस्या करूंगा, आराधना करूंगा और उनसे वर लूंगा, और विष्णु के प्रति में अभी लड़ाई करूंगा. ये सोच के अभी हिरण्यकशिपु जा रहे हैं मंदराचल तपस्या करने के लिए. तपस्या करने के लिए वो कैसे बैठे हैं? बैठकर तपस्या कर रहे हैं. ಹೇಳ್ತಾರೆ, ಕಾಲು ಹೆಬ್ಬೆರಳಿರುತ್ತಲ್ಲ, ಹೆಬ್ಬೆರಳನ್ನ ಈ ರೀತಿ ನಿಂತ್ಕೊಂಡಿದ್ದಾರೆ. ಯಾರು ನಿಂತ್ಕೊಳ್ಬೋದು? ಮಕ್ಕಳು ನಿಂತ್ಕೊಳ್ಳಿ. ಯಾರಾದ್ರೂ ಹೆಬ್ಬೆರಳ ಮೇಲೆ ನಿಂತ್ಕೊಳ್ತೀರಿ? ಹಾ, ಎಷ್ಟೊತ್ತು ನಿಂತ್ಕೊಳ್ಬೋದು? ಹಾ, ನೋಡಿ ಹಿರಣ್ಯಕಶಿಪುವಿನ ತಪಸ್ಯ ಮಾಡುವಂತ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ 100 देवता वर्ष, 100 देवताओं के साल वो तपस्या किए हैं, और उनके हाथ ऐसे, और उनका दृष्टि है नभ के ऊपर, आसमान के ऊपर दृष्टि, और हाथ ऐसे, और पैर पे ऐसे खड़े हैं. ऐसे कितने साल? 100 साल. वो 100 हमारा साल नहीं है, देवताओं के साल. देवताओं के साल और हमारा साल कितना, क्या व्यत्यास है इसमें? हाँ, हमारा 6 महीना, उनका एक आधा दिन है. हमारे 6 महीने, उनके आधा दिन 12 आवर्स, और हमारा एक पूरा साल, उनका एक दिन है 24 आवर्स. तो मतलब कितना? हमारा एक साल मतलब उनका कितना होता है? 365 years. एक साल. ऐसा उनका, ऐसे 100 साल हिरण्यकशिपु तप किए हैं. और उसके बाद ಈಗ ನೋಡಿ ಮತ್ತೆ ಅಷ್ಟೇ ಅಲ್ಲ, ಈಗ ನಾನು ಕೆಲವು ಹೇಳ್ತೀನಿ, ಹಿರಣ್ಯಕಶಿಪು ತಪಸ್ಸೆ ಮಾಡ್ತಾ ಮಾಡ್ತಾ ಏನಾಯ್ತು, ಅದರ ಪ್ರಭಾವ ಸಂಪೂರ್ಣ ಜಗತ್ತಿನಲ್ಲಿ ಏನಾಯ್ತು. ಹಿರಣ್ಯಕಶಿಪುವಿನ ತಲೆಗೂದಲಿನಿಂದ ಪ್ರಳಯ ಕಾಲದ ಸೂರ್ಯನ ಕಿರಣಗಳಂತೆ ಬೆಳಕು ಪ್ರಜ್ವಲಿಸುತ್ತಿತ್ತು.
ಇಂತಹ ಉಗ್ರೋಗ್ರ ತಪಸ್ಸನ್ನು ನೋಡಿ ಲೋಕಗಳೆಲ್ಲ ಸಂಚರಿಸಿದ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂದಿರುಗದು. उनके शरीर से अभी अग्नि आ रही है. जब आप ज्यादा तपस्या करते हैं आप देख सकते हैं आपके शरीर में हीट पैदा होता है ना, पित्त बढ़ता है. अभी इनका पित्त इतना बड़ा कि उनके दिमाग से, उनके सिर से अग्नि बाहर आ रहा था और पूरा जगत में वो फैल रहा था. ಈ ರೀತಿ ತಪಸ್ಸೆ ನಮಗೆ ಅನ್ನಿಸ್ಬೋದು. ಈ ರೀತಿ ಒಂದ್ಸಲನೂ ನೋಡೇ ಇಲ್ಲ ನಾವು ಯಾರು ತಪಸ್ಸೆ ಮಾಡ್ತಾ ಇರೋದು. ಇದೆಲ್ಲ ಶಾಸ್ತ್ರ ಹೇಳೋದೆಲ್ಲ ಸತ್ಯ ಅಲ್ಲ ಅಂತ ಅನ್ನಿಸ್ಬಿಡೋದು. ಆದ್ರೆ ಈ ರೀತಿ ತಪಸ್ಸೆ ಯಾರು ಮಾಡೋದಕ್ಕಾಗ್ತದೆ? ಈಗ ಇವರು ಈ ರೀತಿ ತಪಸ್ಸೆ ಮಾಡ್ತಾ ಇರೋದ್ರಿಂದ ಈ ಅಗ್ನಿ ಎಷ್ಟು ಹರಡ್ತಾ ಇತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಲೋಕಗಳಿಗೂ ಹೋಗ್ತಾ ಇತ್ತು. ಬೇರೆ ಲೋಕಗಳಲ್ಲಿರೋ ಜನರಿಗೂ ಆ ತಾಪ ಅದರ ಅನುಭವ ಆಗ್ತಾ ಇತ್ತು. ಈಗ ನೋಡಿ ಇಲ್ಲಿ ನಾವು ಈಗ ಕೆಲವು ಕಳೆದ ಸುಮಾರು ಒಂದು 3-4 ತಿಂಗಳುಗಳಿಂದ 3-4 महीने से पूरा ताप बढ़ गया है. कितना डिग्री? सिर्फ 10 डिग्री है ना. 10 ಡಿಗ್ರಿ ಹೆಚ್ಚಾಗಿದೆ ಹೌದಲ್ಲ. 27, 28, 30 ಇರೋದು ಈಗ 40 ಆಗ್ತಾ ಇದೆ ಹೌದಲ್ಲ. ಇಷ್ಟನ್ನೇ ನಮಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈಗ ಹಿರಣ್ಯಕಶಿಪು ತಪಸ್ಸಿನಿಂದ ದೇವತೆಗಳಿಗೂ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಈಗ ಅವ್ರು ಏನ್ ಮಾಡ್ತಾರೆ ನೋಡಿ, ಅದಷ್ಟೇ ಅಲ್ಲ, ಅವನ ನೆತ್ತಿಯಿಂದ ಹೊರಟ ತಪೋ ಜ್ವಾಲೆಯು ಹೊಗೆಯು ಆಕಾಶವನ್ನು, ಊರ್ಧ್ವ ಲೋಕಗಳನ್ನು, ಅಧೋಲೋಕಗಳನ್ನು ವ್ಯಾಪಿಸಿತು. ಉಗ್ರ ತಪಶ್ಚರ್ಯೆಯ ಶಕ್ತಿಯಿಂದ ಎಲ್ಲಾ ನದಿಗಳು, ಸಮುದ್ರಗಳು ಪ್ರಕ್ಷುಬ್ಧವಾದವು. ಪರ್ವತ ದ್ವೀಪಗಳಿಂದ ಕೂಡಿದ ಭೂಮಂಡಲ ಕಂಪಿಸಿತು. ಗ್ರಹ ನಕ್ಷತ್ರಗಳು ಆಕಾಶದಿಂದ ಬಿದ್ದವು. ಎಲ್ಲಾ ದಿಕ್ಕುಗಳು ಹತ್ತಿ ಹರಿಯುತ್ತಿದ್ದವು. ನೋಡಿ ಎಲ್ಲ ಈಗ सब लोग अभी त्रसित हो गए हैं. अभी उनको लग रहा है हम इससे कैसे हमारा रक्षा हम कैसे कर सकते हैं. तो अभी वो जा रहे हैं ब्रह्मा जी के पास. ಬ್ರಹ್ಮನ ಹತ್ರ ಹೋಗಿ ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರೇ, ಈಗ ಇರೋದು ಒಂದೇ ಒಂದು ಉಪಾಯ, ನೀವು ಹೇಗಾದ್ರೂ ಮಾಡಿ ಇವರಿಂದ ನಮಗೆ ರಕ್ಷಣೆ ಮಾಡಬೇಕು. ಬ್ರಹ್ಮಾಜಿ ಹೇಳ್ತಾ ಇದ್ದಾರೆ, ಇದರಿಂದ ನಿಮ್ಮನ್ನೆಲ್ಲ ರಕ್ಷಣೆ ಮಾಡುವಂಥದ್ದು. ಈಗ ನೋಡಿ ಬ್ರಹ್ಮಾಜಿ ಹೇಳ್ತಾ ಇದ್ದಾರೆ, ಹಿರಣ್ಯಕಶಿಪುವಿನ ಮನೋವಿಚಾರ ಹೇಗಿದೆ ತಪಸ್ಸೆ ಮಾಡೋದಕ್ಕೆ. ಈಗ ಕೆಲವು ಸಲ ನಾವು ನೋಡ್ಬೋದು, ಬೇರೆ ಬೇರೆಯವರು ಎಷ್ಟೊಂದು ಪೂಜಾ ಪುರಸ್ಕಾರ ಎಲ್ಲ ಮಾಡ್ತಾರೆ, ಹವನ ಮಾಡ್ತಾರೆ, ಯಜ್ಞ ಎಲ್ಲ ಮಾಡ್ತಾರೆ. ಆದ್ರೆ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಕೆಲವು ಸಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಹೌದಲ್ಲ, ಈ ರೀತಿ ಎಲ್ಲ ಮಾಡ್ತಾರೆ. ಆದ್ರೆ ಕಾರಣ ಏನು? ಈಗ ಇದ್ರಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಈ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿಯಾದ ಬ್ರಹ್ಮದೇವನು ತನ್ನ ಪದವಿಯನ್ನು ತಪೋಬಲ ಯೋಗ ಸಮಾಧಿಗಳಿಂದಾಗಿ ಪಡೆದಿರುವನು. ಆದ ಕಾರಣ ಈ ಜಗತ್ತನ್ನು ಸೃಷ್ಟಿಸಿದ ನಂತರ ಅವನು ಈ ಜಗತ್ತಿನ ಆರಾಧ್ಯ ದೇವನಾಗಿದ್ದಾನೆ. ಈಗ ನೋಡಿ, अभी हिरण्यकशिपु का सोच क्या है? वो उनका सोच है कि ब्रह्मा जी उनके स्थान वो कैसे प्राप्त किए हैं? तप करके. जब ब्रह्मा जी थे, उनका सृष्टि हुआ कमल के ना, भगवान के नाभि कमल से उनका जन्म हुआ. और जन्म होते ही सब जगह अंधकार था. तब ब्रह्मा जी के कान में 2 शब्द आए, तब वो सुनने से तुरंत वो क्या किए? तप करना प्रारंभ किए. ಈಗ ನಾವೇನಾದ್ರೂ ಕುತ್ಕೊಂಡಿರ್ತೀವಿ, ನಮ್ಮ ಕಿವಿನಲ್ಲಿ ಯಾರಾದ್ರೂ ಬಂದು ಹೇಳ್ತಾರೆ, ಪ್ರಭುಜಿ ನೀವು ಜಪ ಮಾಡಿ. ನಾವು ನಿದ್ದೆ ಮಾಡ್ತಾ ಇರ್ತೀವಿ, ಲೈಟ್ಸ್ ಎಲ್ಲ ಆಫ್ ಇರುತ್ತೆ, ನೀವು ಜಪ ಮಾಡಿ. ನಮ್ಗೇನನ್ಸುತ್ತೆ? ಇನ್ನು ಇಷ್ಟು ಬೇಗ ಎಬ್ಬಿಸ್ಬಿಟ್ಟಿದ್ದಾರೆ. ಅಲಾರಾಮ್ 4 ಗಂಟೆಗೆ ಹೊಡಿತಾ ಇದ್ರು ನಮ್ಗೆ ಅನ್ನಿಸ್ಬಿಡುತ್ತೆ, ಯಾಕೆ ಇಷ್ಟೊತ್ತು ಬೇಗ ಅಲಾರಾಮ್ ಹೊಡಿತದೆ ಅಂತ ಸ್ನೂಸ್ ಮಾಡಿ ಮತ್ತೆ ಮಲ್ಕೊಂಡ್ಬಿಡ್ತೀವಿ ನಾವು. ಆದ್ರೆ ಜಬ್ ಬ್ರಹ್ಮಾಜಿ तप सुने, क्या करना प्रारंभ किए? तप करना प्रारंभ किए. कोई भी नहीं थे उधर, सिर्फ अकेले थे, मगर फिर भी उनका हृदय में कितना निष्ठा थी. तुरंत उठ गए, वो जप करना प्रारंभ किए, तप करना प्रारंभ किए. और वो तप से भगवान इतना प्रसन्न हुए, भगवान उनको दर्शन दिए. भगवान जब दर्शन दिए, वो ब्रह्म संहिता के सारे प्रार्थना वो रचना की. जब हम बोलते हैं ना भगवान का अभिषेक होता है, तब हम प्रार्थना हम उच्चारण करते हैं ब्रह्म संहिता. वही प्रार्थनाएं हैं जो
ब्रह्मा जी गर्भोदकशाही विष्णु श्री कृष्ण का वो जब दर्शन करते हैं तब वो रचना किए, उनको पूरा गोलोक वृंदावन वैकुंठ सब लोगों का दर्शन भगवान कराए। तो इसलिए तो जब हम जप करते हैं तब हमको भी भगवान का धाम का दर्शन हो सकता है। हम टिकट से भगवान का धाम का दर्शन बाह्य इंद्रियों से देख सकते हैं, मगर सच्चा दर्शन किससे होता है? जप करने से होता है। इसीलिए बोला गया है पहले भगवान का रूप हमको लगता है मुझे एक बार तो मैं भगवान का रूप देखना इच्छा है मेरे हृदय में। आप सबको कितना है? आप सबको कितने लोगों को लगता है मुझे भगवान का रूप का एक झलक तो मेरे दर्शन मुझे चाहिए? ಎಷ್ಟು ಜನಕ್ಕೆ ಅನ್ಸುತ್ತೆ ಭಗವಂತನ ರೂಪದ ದರ್ಶನ ಒಂದ್ಸಲಾದ್ರೂ ನಾವು ಮಾಡಬೇಕು ಅಂತ? ಈ ಶರೀರದಲ್ಲಿ ನಾವು ಒಂದ್ಸಲಾದ್ರೂ ಭಗವಂತನ ರೂಪದ ದರ್ಶನ ಮಾಡಬೇಕು? कई लोगों का लगता नहीं चाहिए। तो चाहिए कि नहीं? भगवान का रूप का दर्शन करना चाहते हैं? सच्चे हाथ ऊपर उठाइए ना। ಸೊ ಭಗವಂತ ನೋಡ್ತಾ ಇದ್ದಾರೆ ನಮಗೆ. ಇಳಿಸಿ ಭಗವಂತ ನೋಡಿದ್ದಾರೆ. ನಮಗೆ ಭಗವಂತನ ರೂಪದ ದರ್ಶನ ಆಗೋಕ್ಕಿಂತ ಮುಂಚೆ ಒಂದು ವಿಶೇಷವಾಗಿರುವಂತಹ ದರ್ಶನ ಆಗ್ಬೇಕು. ಯಾವುದ್ರದ್ದು? ನಾಮದಿಂದ ಬರುತ್ತೆ ರೂಪ, ರೂಪದಿಂದ ಬರುತ್ತೆ ಗುಣದಿಂದ ಬರುತ್ತೆ ಲೀಲೆಯಿಂದ ಬರುತ್ತೆ ಧಾಮ. ಮೊದಲು ನಮ್ಗನ್ಸತ್ತೆ ಭಗವಂತನ ರೂಪ ನಾವು ನೋಡ್ಬೇಕು ಅಂತ, ಆದ್ರೆ ನಾವು ಜಪ ಮಾಡೋದಕ್ಕೆ ರೆಡಿ ಇರೋದಿಲ್ಲ. जब हम भगवान का हमको लगता है मुझे भगवान का दर्शन करना चाहिए, मैं बहुत उत्सुक हूं, मगर पहले होता है भगवान का नाम जब हमारे हृदय में स्फुरित होता है तब भगवान का दर्शन भी हृदय में पहली बार हो जाती है. तो इसीलिए नाम जब हम कितना सीरियसली लेते हैं, हमारे हर एक दिन हम करते हैं, तब भगवान का दर्शन भी होता है. तो ये रीति ಈಗ ಹಿರಣ್ಯಕಶಿಪುನು ನೋಡಿ, ಅವನಿಗೆ ಬ್ರಹ್ಮದೇವರ ದರ್ಶನ ಹೇಗಾಯ್ತು? ತಪಸ್ಸೆ ಮಾಡಿ ಬ್ರಹ್ಮದೇವರ ನಾಮೋಚ್ಚಾರಣೆ ಮಾಡ್ತಾ ಇದ್ದ. ನಾಮೋಚ್ಚಾರಣೆ ಮಾಡಿದ ತಕ್ಷಣ ಬ್ರಹ್ಮದೇವರ ದರ್ಶನನೂ ಆಯ್ತು. ಅದೇ ರೀತಿ ನಾವು ಅಷ್ಟೇ ಭಗವಂತನ ನಾಮದ ಜಪವನ್ನ ಮಾಡಬೇಕು. ಇದಾಗಿದ ತಕ್ಷಣ ಈಗ ಇವನು ಅನ್ನಿಸ್ತಾ ಇತ್ತು ಬ್ರಹ್ಮಾಜಿ वो जो पोस्ट लिए है ना, वो पोस्ट मैं भी लेना चाहता हूं, मगर वो कैसे लिए हैं? तप करके लिखे हैं. तभी मैं क्या करूंगा? मैं भी तप करूंगा. अभी मैं तप करके उनसे ही वर लूंगा और थोड़ी देर के बाद उनको भी उतारूंगा और मैं बैठ जाऊंगा उधर. ये क्या सोच है? हिरण्यकशिपु का सोच है ऐसा. तो अभी क्या कर रहे हैं? तो अभी सारे देवता गए हैं ब्रह्मलोक और बोल रहे हैं ब्रह्मा जी को ये हिरण्यकशिपु का मेंटालिटी ऐसा है, आप देखिए आप क्या करेंगे. अभी ये पूरा देवता लोगों के वो अभी पूरा नाश करने वाला है. तो ये रीति ಹೇಳಿದ ತಕ್ಷಣ ಆಗ ತಕ್ಷಣ ಅವ್ರು ಬರ್ತಾರೆ, ಬ್ರಹ್ಮದೇವರು ಬರ್ತಾರೆ, ಬೇರೆ ಬೇರೆ ಋಷಿಮುನಿಗಳನ್ನು ಕರ್ಕೊಂಡು ಬರ್ತಾರೆ. ಬ್ರಹ್ಮದೇವರ ವಾಹನ ಯಾವುದು? ಹಂಸದಿಂದ ಅವ್ರು ಬರ್ತಾ ಇದ್ದಾರೆ. ಬಂದಿದ ತಕ್ಷಣ ಅವ್ರು ನೋಡ್ತಾರೆ, ಅವ್ರ ಹೆಸರು ಮಾತ್ರ ಕೇಳಿಸ್ತಾ ಇದೆ, ಓಂ ಬ್ರಹ್ಮಾಯ ನಮಃ ಈ ರೀತಿ ಹೇಳ್ತಾ ಇರೋದು ಮಾತ್ರ ಕೇಳಿಸ್ತಾ ಇದೆ, ಆದ್ರೆ ಆ ವ್ಯಕ್ತಿನೇ ಕಾಣಿಸ್ತಾ ಇಲ್ಲ. ಆಮೇಲೆ ಅವ್ರಿಗೆ ಸೌಂಡ್ ಎಲ್ಲಿಂದ ಬರ್ತದೆ ಅಂತ ಹೋಗಿ ನೋಡ್ತಾರೆ, ಅಲ್ಲಿ ಒಂದು ದೊಡ್ಡ ಹುತ್ತ ಇದೆ, ಆ ಹುತ್ತದಿಂದ ಶಬ್ದ ಬರ್ತಾ ಇದೆ. ಅವ್ರು ಏನ್ ಮಾಡ್ತಾರೆ, ತಕ್ಷಣ ಅಲ್ಲಿ ಹೋಗಿ ನೋಡ್ತಾರೆ, ಆ ಪೂರ್ತಿ ಅಲ್ಲಿಂದ ಅದನ್ನ ನಾಶ ಮಾಡಿದ ತಕ್ಷಣ ಅವ್ರು ನೋಡ್ತಾರೆ ಬರೀ ಯಾವ್ದು ಚರ್ಮನೂ ಇಲ್ಲ, ಮಾಂಸನೂ ಇಲ್ಲ, ಬರೀ ಮೂಳೆ ಇದೆ. ಆ ಮೂಳೆಯಿಂದ ಶಬ್ದ ಬರ್ತಾ ಇದೆ. वो कितना तप कर रहा है, उसका सारा शरीर सारा मांस सब चला गया है और सिर्फ आवाज आ रही है. इतना घोर तपस्या कर रहा है. ಮಾಡಿ ಆವಾಗ ಅನ್ಸುತ್ತೆ ಹಿರಣ್ಯಕಶಿಪು ಬ್ರಹ್ಮಾಜಿ ಅವ್ರಿಗೆ ಅನ್ಸುತ್ತೆ, ಈ ರೀತಿ ತಪಸ್ಸೆ ಮಾಡಿರೋರು ನಾನು ಹಿಂದೆ ಎಲ್ಲೂ ನೋಡೇ ಇಲ್ಲ. ಅವ್ರು ಹೇಳ್ತಾರೆ ಹಿರಣ್ಯಕಶಿಪುಗೆ, ಮುಂದೆ ಯಾರು ನಿನ್ನ ರೀತಿ ತಪಸ್ಸೆ ಮಾಡೋದಕ್ಕೆ ಆಗೋದಿಲ್ಲ.
ಹಿಂದೆ ಯಾರು ಮಾಡಿಲ್ಲ, ನೀನೊಬ್ಬನೇ ಇಷ್ಟು ಒಂದು ರೀತಿಯ ತಪಸ್ಸೆ ಮಾಡಿರೋದು. ತಕ್ಷಣ ಅವರ ಕಮಂಡಲಿಂದ ಅವರು ಪ್ರೋಕ್ಷಣೆ ಮಾಡ್ತಾರೆ, ಅವನಿಗೆ ಪ್ರಜ್ವಲಿತವಾಗಿರುವಂಥ ಶರೀರ ಬಂದ್ಬಿಡುತ್ತೆ. ಆ ಶರೀರ ಎಷ್ಟು ಪ್ರಬಲವಾಗಿರುತ್ತೆ ಅಂತ ಹೇಳಿದ್ರೆ, ಸಿಡಿಲಿನಿಂದ ಹೊಡೆದ್ರೂ ಅವನ ಶರೀರಕ್ಕೆ ಏನೂ ಆಗೋದಿಲ್ಲ, ಇಷ್ಟೊಂದು ಶಕ್ತಿ ಬರುತ್ತೆ. अभी हम देखते हैं इष्टोंद तपस्या, ये अभी असुर इतना तपस्या कर रहा है ना, ये ही तपस्या वो भगवान विष्णु के लिए किया होता, वो क्या पा सकता था? आध्यात्मिक शरीर पा सकता था, है ना? जो एक्चुअली उसका ध्येय क्या है, मैं अजर होना है, मैं अमर होना है, वो सारा है किधर? आध्यात्मिक शरीर में. मगर इसका वो भगवान का द्वेषी है. ಭಗವಂತನ ದ್ವೇಷದಿಂದ ಇವನು ಆ ರೀತಿಯ ವರವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಮನಸ್ಸಿನಲ್ಲಿದೆ. ಅದಕ್ಕೋಸ್ಕರ ಇವನಿಗೆ ಎರಡು ಹೊಟ್ಟೋಯ್ತು. ಆಧ್ಯಾತ್ಮಿಕ ಶರೀರ ಸಿಕ್ಕಿಲ್ಲ, ಈ ಕಡೆ ಭೌತಿಕ ಶರೀರನೂ ಈ ರೀತಿಯಲ್ಲಿ ಸಿಗುತ್ತೆ. ಆಮೇಲೆ ಸ್ವಯಂ ಭಗವಂತನೇ ಬಂದು ಇವನನ್ನ ನಾಶ ಮಾಡಿಬಿಡ್ತಾನೆ. ಈಗ ನೋಡಿ ಮುಂದೆ ಹೇಳ್ತಾ ಇದ್ದಾರೆ, उत्तिष्ठोत्तिष्ठ भद्रं ते तपस्सिद्धोऽसि काश्यप वरदोहम अनुप्राप्तो ब्रीयतामीप्सतो वरः. इधर ಹೇಳ್ತಾ ಇದ್ದಾರೆ, हे वत्स, आपको क्या इच्छा है प्रकट करो, मैं वो आपको वर प्रदान कर लूंगा. ऐसे भगवान ब्रह्मा जी बोल रहे हैं. ಈಗ ಈ ಪೂರ್ತಿ ವರದ ಲಿಸ್ಟನ್ನು ನೀವೇನಾದ್ರು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ, ಯಾವ ರೀತಿ ವರ ಕೇಳ್ತಾ ಇದ್ದಾನೆ ಅಂತ ಹೇಳಿ. ಈಗ ನೋಡಿ ಇದ್ರ ಹೇಳ್ತಾ ಇದ್ದಾರೆ, ಮನುಷ್ಯರು ಮತ್ತು ಅಸುರರು ಮರಣಕ್ಕೆ ಒಳಗಾಗೋರು ಎಂದು ತೋರುತ್ತದೆ, ಆದರೆ ದೇವತೆಗಳೆಲ್ಲರೂ ಮರ್ತ್ಯರಲ್ಲ. ಇದರಲ್ಲಿ ಹೇಳ್ತಾ ಇದ್ದಾರೆ, ಈಗ ಬ್ರಹ್ಮದೇವರ ಹತ್ರ ಇವರು ತಪಸ್ಸೆ ಮಾಡೋದಕ್ಕೆ ಹೋಗಿದ್ದಾರೆ. ಆದ್ರೆ ಬ್ರಹ್ಮನಿಗೆ ಅನ್ನಿಸ್ತಾ ಇದೆ, ನಾನು ಈಗ ಇವನಿಗೆ ಈ ವರ ಕೊಟ್ರು ಮೊದಲು ನಾನೇ ಅಮರನಲ್ಲ, ನಾನು ಇವನಿಗೆ ಇನ್ನೇನು ಅಮರ ಮಾಡೋದಕ್ಕೆ ಸಾಧ್ಯ ಆಗತ್ತೆ, ನಾನೇ ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ, ಇವನು ಹೇಗೆ ಶಾಶ್ವತ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಈ ರೀತಿ ಅವನು ಯೋಚನೆ ಮಾಡ್ತಾ ಈಗ ನೋಡಿ ಯಾವ ರೀತಿ ಇವನು ವರ ಕೇಳ್ತಾ ಇದ್ದಾನೆ ಅಂತ ಹೇಳಿ ನೋಡಿ. ಈಗ ನಾನು ಒಂದೊಂದು ಶಬ್ದ ಹೇಳ್ತೇನೆ, ನೀವು ಏನು ವರ ಅಂತ ಹೇಳ್ಬೋದು. ಯದಿ ದಾಸ್ಯಸ್ಯ ಅಭಿಮತಾನ್ ವರಾನ್ ಮೇ ವರದೋತ್ತಮ ಭೂತೆ ಅಭ್ಯಸ್ತ್ವ ಅದೃಷ್ಟ ಸ್ಟೇಭ್ಯೋ ಮೃತ್ಯುರ್ಮಾ ಭೂನ್ ಮಮ ಪ್ರಭೋ. ಅವ್ರು ಹೇಳ್ತಾ ಇದ್ದಾರೆ, ಭೂತೆ ತ್ವತ್ ವಿಸೃಷ್ಟೇಭ್ಯ. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮಿಂದ ಏನಾದ್ರೂ ಸೃಷ್ಟಿಯಾಗಿದೆಯಲ್ಲ, ಆ ಯಾವುದೇ ಪ್ರಾಣಿ ಪಕ್ಷಿಗಳಿಂದ, ಯಾವುದೇ ಜೀವ ಜಂತುಗಳಿಂದ ನನ್ನ ಹತ್ಯೆ ಆಗ್ಬಾರ್ದು, ನಾನು ಸಾಯ್ಬಾರ್ದು. ಯಾವುದರಿಂದ? ಈಗ ನೋಡಿ, ಬ್ರಹ್ಮಾಜಿಯವರ ಹತ್ರ ಮೊದಲು ಹೋದ್ರು, ಇವರು ಹೇಳ್ತಾ ಇದ್ದಾರೆ ನನಗೆ ಅಮರನ್ನಾಗಿ ಮಾಡಿ ಅಂತ. ಆದ್ರೆ ಬ್ರಹ್ಮಾಜಿ ಹೇಳಿದ್ರು ಆ ವರ ಕೊಡೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ನನ್ನ ಹತ್ರನೇ ಅಷ್ಟು ಸ್ಟಾಕ್ ಇಲ್ಲ. ಈಗ ನೀವೇನಾದ್ರೂ ಯಾರಾದ್ರೂ ಹತ್ರ ಹೋಗ್ತೀರಿ, 1 ಕೋಟಿ ರೂಪಾಯಿ ಕೊಡಿ ಅಂತ ಹೇಳಿ, ಅವ್ರು ಹೇಳ್ತಾರೆ ನಾನೇ ಲಕ್ಷಾಧಿಪತಿ, ನಿಮ್ಗೆ ಇನ್ನು ಕೋಟಿ ಎಲ್ಲಿ ಕೊಡ್ಲಿ? ಆ ರೀತಿ ಅವ್ರು ಹೇಳಿದ್ರು, ಬ್ರಹ್ಮ ಹೇಳಿದ್ರು ನಾನೇ ಅಮರನಲ್ಲ, ಇನ್ನು ನಿಮ್ಗೆ ಹೇಗೆ ವರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಅದಕ್ಕೋಸ್ಕರ ಇವ್ರು ಹೇಳಿದ್ರು, ಆಯ್ತು, ನೀ ಯಾರನ್ನೆಲ್ಲ ಸೃಷ್ಟಿ ಮಾಡಿದಿರಲ್ಲ ಅವರಿಂದ ನಾನು ಸಾಯ್ಬಾರ್ದು, ಈ ರೀತಿ ಒಂದು ವರ ಕೇಳಿದ. ಅದಾದ್ಮೇಲೆ ಮುಂದೆ ಹೇಳ್ತಾ ಇದ್ದಾರೆ, ನ ಅಂತರ್ ನ ಬಹಿರ್ ಅಂತ ಹೇಳಿದ್ರೆ, ನನಗೆ ಮೃತ್ಯು ಎಲ್ಲಿ ಬರಬಾರ್ದು? ಒಳಗಡೆನೂ ಬರಬಾರ್ದು, ಆಚೆನೂ ಬರಬಾರ್ದು. ಆಮೇಲೆ ನ ದಿವಾ ನ ನಕ್ತ. ದಿವಾ ಅಂತ ಹೇಳಿದ್ರೆ ಹಗಲಲ್ಲ ರಾತ್ರಿ ಅಲ್ಲ, ನಾನು ಸಾಯ್ಬಾರ್ದು, ಹಗಲಿನಲ್ಲೂ ಸಾಯ್ಬಾರ್ದು, ರಾತ್ರಿನೂ ಸಾಯ್ಬಾರ್ದು. ಆಮೇಲೆ ಚ ಆಯುಧೈ, ಯಾವುದ ಆಯುಧಗಳಿಂದ ನಾನು ಸಾಯ್ಬಾರ್ದು. अभी देखिए हिरण्यकशिप का कैलकुलेशन कितना है, पूरा कैलकुलेशन किया है, वो देखा है दूसरे असुरों को भगवान विष्णु कैसे मारे हैं. तो अभी पूरा लिस्ट रखा है, अभी पूरा लिस्ट देखकर बता रहा है, मैं इससे नहीं मृत्यु नहीं पाना है, इससे मृत्यु नहीं पाना है, इसे पूरा लिस्ट अभी बता रहा है. ब्रह्मा जी को देख रहे हैं. ಆಮೇಲೆ ಬ್ರಹ್ಮಾಜಿ ಅನ್ನಿಸ್ತಾ ಇದೆ, ಇವನು ಎಷ್ಟು ಲಿಸ್ಟ್ ಕೇಳ್ತಾ ಇದ್ದಾನೆ, ಒಂದಲ್ಲ ಎರಡಲ್ಲ 10.
ಇದಷ್ಟೇ ಅಲ್ಲ, ಮುಂದೆ ಹೇಳ್ತಾ ಇದ್ದಾನೆ, ನ ಭೂಮೌ ನ ಅಂಬರೆ, ನ ಭೂಮೌ ನ ಅಂಬರೆ ಅಂತ ಹೇಳಿದ್ರೆ ಆಕಾಶದಲ್ಲೂ ಸಾಯಬಾರ್ದು, ಆಮೇಲೆ ಭೂಮಿಯಲ್ಲೂ ಸಾಯಬಾರ್ದು. ನ ನರೈರ್ ನ ಮೃಗೈರ್, ನ ಮೃಗೈ ನ ಮೃಗೈರ್, ಈ ರೀತಿ. ಅದಷ್ಟೇ ಅಲ್ಲ, ಇಲ್ಲಿ ನೋಡಿ ಇನ್ನು ವ್ಯಸುಭಿರ್ ವಾ ಸುಮಧ್ವಿರ್ ವಾ ಸುರ ಅಸುರ ಅಹ ಓರಗೈಹಿ ಅಪ್ರತಿದ್ವಂದ್ವತ್ವಾಂ. ಅದರಲ್ಲಿ ಹೇಳ್ತಾ ಇದ್ದಾರೆ, ನಾನು ಯಾವುದೇ ಸರ್ಪ ಆಮೇಲೆ ಬೇರೆ ಬೇರೆ ಜಂತುಗಳಿಂದ ಸಾಯಬಾರ್ದು. ಅದಷ್ಟೇ ಅಲ್ಲ, ನಾನು ನಿರ್ಜೀವ ವಸ್ತುಗಳಿಂದನೂ ಸಾಯಬಾರ್ದು, ಸಜೀವ ವಸ್ತುಗಳಿಂದನೂ ಸಾಯಬಾರ್ದು. ನೋಡಿ ಹೇಳ್ತಾ ಇದ್ದಾರೆ, ಜೋ ಇಸ್ಸೆ, ಈಗ ಕೆಲವು ಸಲ ಯಾವ್ದಾದ್ರು ಒಂದು ಚೂರಿಯಿಂದ ಸಾಯಿಸ್ಬಿಡ್ಬೋದು, ಅಂದ್ರೆ ಆಯುಧ ಆಗೋಗ್ಬಿಡುತ್ತೆ. ಇಲ್ಲ ಯಾವ್ದಾದ್ರು ಒಂದು ನಿರ್ಜೀವ ವಸ್ತು ಕಲ್ಲಿನಿಂದ ಸಾಯಿಸ್ಬಿಡ್ಬೋದು. ಅವ್ರು ಹೇಳ್ತಾರೆ ನಿರ್ಜೀವ ವಸ್ತುವಿಂದನೂ ಸಾಯಬಾರ್ದು, ಯಾರು ಒಂದು ಹೊಡೆದ್ರೂ ಸಾಯಿಸ್ಬಿಡ್ಬಾರ್ದು. ಈ ರೀತಿ ಹಾಗೆ ಯಾವ್ದ್ರಿಂದ ಸಾಯಿಸೋದಕ್ಕೆ ಸಾಧ್ಯ ಆಗುತ್ತೆ? ಆ ರೀತಿ ಪೂರ್ತಿ ಕ್ಯಾಲ್ಕುಲೇಷನ್ ಮಾಡಿ ಈಗ ಕೇಳಿದಾನೆ. ಅದಷ್ಟೇ ಅಲ್ಲ, ನಾನು ಸಂಪೂರ್ಣ ಜಗತ್ತಿನಲ್ಲಿ ನನ್ನ ವಿರುದ್ಧ ನಿಂತ್ಕೊಂಡು ಯುದ್ಧ ಮಾಡೋದಕ್ಕೆ ಯಾರು ಅಷ್ಟು ಶಕ್ತಿ ಇರಬಾರ್ದು. ಎಲ್ಲ ಜಗತ್ತಿನಲ್ಲಿ ನಾನು ಸರ್ವೈಕ ರಾಜನಾಗಿರ್ಬೇಕು. ಅದಷ್ಟೇ ಅಲ್ಲ ಹೇಳ್ತಾ ಇದ್ದಾರೆ, ಆಮೇಲೆ ಎಲ್ಲಾ ರೀತಿಯ ಅಷ್ಟ ಸಿದ್ಧಿಗಳು ನನ್ನ ಹತ್ರ ಇರಬೇಕು. ಈ ರೀತಿ ಈಗ ಅವನು ತಿಳ್ಕೊಂಡಿದ್ದಾನೆ. ಈಗ जब हम प्लान करते रहते हैं हमारे जीवन में, जो कोई व्यक्ति है वो भगवान के नाश करने के लिए, धर्म का नाश करने के लिए, भक्तों का नाश करने के लिए वो जब प्लान करते रहते हैं, भगवान उनका नाश करने के लिए वो प्लान बना देते हैं, उससे पहले ही बना देते हैं. जब हमारा पहला सोच आता है उससे पहले ही भगवान उनका प्लान रेडी रखते हैं. हमको लगता है मैं तो एटलीस्ट भगवान से और थोड़ा ज्यादा मैं बुद्धिमान हूं. ये सारे जगत में कोई मेरे ನನ್ನಷ್ಟು ಯಾರು ಬುದ್ಧಿವಂತರಿಲ್ಲ, ಈ ರೀತಿ ನಮ್ಗೆ ಕೆಲವು ಸಲ ಅನ್ನಿಸ್ತಾ ಇರುತ್ತಲ್ಲ. ಆಗ ನಮ್ಗೆ ಗೊತ್ತಿರ್ಬೋದು, ಯಾರಾದ್ರೂ ನಮ್ಗಿಂತ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಬುದ್ಧಿವಂತರು ಯಾರಾದ್ರೂ ಇದ್ದಾರೆ, ನಾವು ಬೇರೆಯವ್ರನ್ನ ನಾಶ ಮಾಡ್ಬೇಕು ಅಂತ ಯೋಚನೆ ಸಂಚು ಮಾಡ್ತಾ ಇರ್ತೀವಲ್ಲ, ಆಗ ಭಗವಂತ ಆ ಸಂಚು ಮೊದಲು ಮಾಡ್ಬಿಟ್ಟಿರ್ತಾರೆ. ಈ ರೀತಿ ಹಿರಣ್ಯಕಶಿಪು ಯುದ್ಧ ಮಾಡ್ತಾ ಇದ್ದಾನೆ. ಯುದ್ಧ ಮಾಡ್ತಾ ಮಾಡ್ತಾ ಇವನು ತಪಸ್ಸು ಮಾಡ್ತಾ ಮಾಡ್ತಾ ಇಷ್ಟೊಂದು ವರಗಳನ್ನು ಈಗ ತಗೊಂಡಿದ್ದಾನೆ. जब हम बहुत तपस्या करते हैं और तपस्या करने के बाद बहुत सारा हमको उपलब्धियां भी मिल जाती हैं, बहुत वर मिल जाती है, बहुत शक्ति मिल जाती है, तब एक हृदय में गर्व पैदा हो जाता है. जो गर्व से क्या होता है, जो कुछ भी हम पाए हैं वो सब हम खो देते हैं. ಯಾವುದೋ ನಮ್ಮ ಮತ್ತೆ ಜಾಸ್ತಿ ಇರೋದಿಲ್ಲ. ಯಾವಾಗ ಗರ್ವ ಬರುತ್ತೆ ಆಗ ಎಲ್ಲವೂ ಹೋಗ್ಬಿಡುತ್ತೆ. ಈಗ ಹಿರಣ್ಯಕಶಿಪು ಎಲ್ಲವನ್ನೂ ಪಡ್ಕೊಂಡಿದ್ದಾನೆ, ಆದರೆ ಈಗ ಏನಾಗ್ಬಿಟ್ಟಿದೆ, ಅವನಿಗೆ ತುಂಬಾ ಗರ್ವಿತನಾಗೋಗ್ಬಿಟ್ಟಿದ್ದಾನೆ. ಈ ಗರ್ವದಿಂದ ಏನಾಗ್ತಾ ಇದೆ, ಅವನು ಬೇರೆಯವ್ರ ಮೇಲೆ ಈಗ ದೌರ್ಜನ್ಯ ಮಾಡೋದನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ. ಈಗ ನೋಡಿ ಯಾವ ರೀತಿ ಅವನು ದೌರ್ಜನ್ಯ ಮಾಡ್ತಾನೆ. ದೈತ್ಯ ಹಿರಣ್ಯಕಶಿಪು ಈ ರೀತಿಯಾಗಿ ಬ್ರಹ್ಮದೇವನಿಂದ ಅನುಗ್ರಹೀತನಾಗಿ ಪ್ರಕಾಶಮಾನವಾದ ಸ್ವರ್ಣ ಶರೀರವನ್ನು ಪಡೆದುಕೊಂಡರೂ ತನ್ನ ಅಣ್ಣನ ಸಾವನ್ನು ಸ್ಮರಿಸುತ್ತಾ ಆ ಕಾರಣದಿಂದ ಭಗವಾನ್ ವಿಷ್ಣುವನ್ನು ದ್ವೇಷಿಸುವುದನ್ನು ಮುಂದುವರಿಸಿದನು. ನೋಡಿ, ಇದರಲ್ಲಿ ಈಗ ದ್ವೇಷದ ಭಾವನೆ ಕಡಿಮೆ ಆಗಿಲ್ಲ. ಕೆಲವು ಸಲ ಏನಾಗ್ಬಿಡುತ್ತೆ, ನಾವು ಭಕ್ತಿ ಮಾಡ್ತಾ ಇರ್ತೀವಿ, ಆದರೆ ಭಕ್ತಿ ಮಾಡ್ತಾ ಮಾಡ್ತಾ ಕೆಟ್ಟ ಗುಣಗಳು ಹೋಗೋದಿಲ್ಲ. ಆಗ ಕೆಟ್ಟ ಗುಣಗಳು ಯಾವಾಗ ಹೋಗೋದಿಲ್ಲ ನಮ್ಮ ಜೀವನದಿಂದ, ಭಕ್ತಿಯಲ್ಲಿ ಪ್ರಗತಿನೂ ಮುಂದೆ ಆಗೋದಿಲ್ಲ. ಭಕ್ತಿನಲ್ಲಿ ನೋಡಿ, ಈಗ ಯಾರಾದ್ರೂ ತಾವೆಲ್ಲರೂ ಕಾರ್ ಓಡಿಸಿರ್ಬೋದು, ಇಲ್ಲ ಗಾಡಿ ಓಡಿಸಿರ್ಬೋದು. ಗಾಡಿ ಓಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಕಾಲು ಯಾವ್ದ್ರ ಮೇಲೆ ಇಟ್ಟಿರ್ತೀರಿ? ಬ್ರೇಕ್ ಮೇಲೆ ಇಟ್ಟಿರ್ತೀರಿ. ಮುಂದೆ ಓಡಿಸ್ಬೇಕು ಅಂತ ಹೇಳಿದ್ರೆ ಆಕ್ಸಿಲರೇಟರ್ ಮೇಲೆ ಇಟ್ಟಿರ್ತೀರಿ. ಮತ್ತೊಂದು ಕಾಲಲ್ಲಿ ಇಟ್ಟಿರ್ತೀರಿ, ಬ್ರೇಕ್ ಮೇಲೆ ಇಟ್ಟಿರ್ತೀರಿ. ಯಾವ್ದ್ರಲ್ಲಿ ಇಟ್ಟಿರ್ತೀರಿ? ಕ್ಲಚ್ಚು ಇಲ್ಲ ಬ್ರೇಕ್, ಯಾವ್ದಾದ್ರು ಒಂದು ಕಡೆ ಇಟ್ಟಿರ್ತೀರಿ, ಹೌದಲ್ಲ? ಒಂದು ಕಾಲು ಮಾತ್ರ ಆಕ್ಸಿಲರೇಟರ್ ಮೇಲೆ ಇಟ್ಟಿರ್ತೀರಿ. ಈಗ ನೋಡಿ, ತಿಳ್ಕೊಳ್ಳಿ, ನೀವೇನಾದ್ರು ಗಾಡಿ ಏನಾದ್ರು ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ
ಬ್ರೇಕ್ ಮೇಲೆ ಕಾಲಿಟ್ಟಿದ್ರೆ ಏನಾಗುತ್ತೆ? ಮುಂದೆ ಗಾಡಿ ಹೋಗುತ್ತಾ? ಈಗ ದುರ್ಗುಣಗಳು ಹೇಗೆ ಅಂತ ಹೇಳಿದ್ರೆ ಬ್ರೇಕ್ ಹೊಡಿತಾರ ಹಾಗೆ. जब हमारे हृदय में दुर्गुण पैदा हो रहे हैं, हम उसका पोषण कर रहे हैं, तब क्या हो रहा है? हम हमारे भक्ति जीवन में दबाव डाल रहे हैं. किसका दबाव डाल रहे हैं? ब्रेक का दबाव डाल रहे हैं. और एक्सिलरेटर में जो दबाव डालना है उसका अर्थ क्या है? भक्ति अच्छा करना. भक्ति अच्छा करना कैसे होता है? एक है नाम जप करने से भक्तों का संग होता है. नाम जप करने से हमको भक्ति में वृद्धि होती है. और एक है भक्तों का संग. भक्तों का संग मतलब क्या? हाँ 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 संडे फीस्ट. फीस्ट तो लेने के लिए आ जाते हैं, नो प्रॉब्लम. संडे फीस्ट का क्या करने के लिए आना है? भक्तों से मिलने के लिए. वो तो फीस्ट के बाद मिल सकते हैं ना. पहले भगवान से मिलना. हाँ, पहले भगवान पहले भगवान से मिलना. को मिलेंगे. भगवान घर में भी है, भगवान सर्वत्र है ना. साधु साधु संग क्या है? साधु संग क्या है? हाँ, कीर्तन. हाँ, भागवतम सुनने के लिए आना है. वेरी गुड, वेरी गुड. देखिए एक भक्त था. वो भक्त बोल रहा था, मैं जो कार्य भी करता हूँ ना भक्तों के संग में ही करता हूँ. भक्तों के संग के अलावा मैं और कुछ नहीं करता हूँ. और वो क्या कार्य कर रहा था? वो जा रहा था सिनेमा थिएटर. बोल रहा था नहीं मैं भक्तों के संग ही करता हूँ. जो कुछ भी करता हूँ ना भक्तों के संग ही करता हूँ. एक बार सिनेमा थिएटर भी जाता हूँ और एक दूसरे दिन और कुछ पिक्चर्स भी देख लेता हूँ. और वो क्या हो जाता है? क्योंकि भक्तों के संग में क्या हो ना, वो भी भक्ति ही है. उसको क्या बोलते हैं? साधु संग बोलते हैं, सत्संग बोलते हैं. क्यों? भगवान को प्रिय है. ओके. हाँ, अभी मैं बोलता हूं भगवान क्या बोलते हैं? मच्चित्ता मद्गत प्राण बोधयंत परस्परम कथयंतश्च माम नित्यम तुष्यन्ति च रमन्ति च. कितने लोग ये श्लोक आप सुने हैं? कितने भक्त सुने हैं श्लोक? ಇಷ್ಟೇನಾ? ಎಷ್ಟು ಜನ ಈ ಶ್ಲೋಕ ಕೇಳಿದಿರಿ? ಮತ್ತೊಂದ್ಸಲ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ च रमन्ति च. उठाइए, हाथ उठाइए. कितने लोग सुने हैं श्लोक? सुने हैं? ನೋಡಿ ಎಷ್ಟು. ಹರಿ ಬೋಲ್. ಯಾರ ಮಗ ಇವನು? ಏ ಅರ್ಥ ಗೊತ್ತಾ? ಓ, ಕೇಳಿದೆ, ಶ್ಲೋಕ ಕೇಳಿದಾನೆ. ಅರ್ಥ ಗೊತ್ತಿಲ್ಲ, ಅಟ್ಲೀಸ್ಟ್ ಶ್ಲೋಕ ಕೇಳಿದಾನೆ. ವೆರಿ ಗುಡ್, ವೆರಿ ಗುಡ್. ಅದ್ವೈತನ ಹತ್ರ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತಾ ಇದೆ. ತುಂಬಾ ಒಳ್ಳೇದು. ಆಯ್ತು, ಮತ್ತೆ ಯಾರಾದ್ರೂ ಈ ಶ್ಲೋಕದ ಅರ್ಥ ಹೇಳ್ಬೋದಾ ನನಗೆ? ಮಹಾರಾಜ್ ಹೇಳಿ. ಪರಸ್ಪರ ಭಗವಂತನ ಒಂದು ವರ್ಣನೆ ಮೇಘಗಳನ್ನ ಮಾತಾಡ್ಕೊಂಡು ರಮಂತಿ ಅದನ್ನ ಸಂತೋಷ ಪಡ್ತಾರೆ. ಅದನ್ನ ಅವ್ರ ಬಗ್ಗೆ ಮಾತಾಡ್ಕೊಂಡು ಪರಸ್ಪರ ಸಂತೋಷ ಪಡ್ತಾರೆ. ಅದನ್ನ ಕೇಳಿ ಭಗವಂತ ಹಾ ಸರಿ. ಹಾ, ವೆರಿ ಗುಡ್, ವೆರಿ ಗುಡ್. ಹೇಳ್ತಾ ಇದಾರೆ ಭಕ್ತರ ಸಂಘ ಯಾವಾಗ ಆಗುತ್ತೆ? ಭಕ್ತರ ಸಂಘ ಬರೀ ಬಾಹ್ಯ ರೂಪದಲ್ಲಿ ಬಂದ್ಬಿಟ್ರೆ ಭಕ್ತರ ಸಂಘ ಅಷ್ಟೇ ಅಲ್ಲ. ಭಕ್ತರ ಸಂಘದಲ್ಲಿ ಬಂದು ಏನ್ ಮಾಡ್ತೇವೆ ಅದನ್ನು ಮುಖ್ಯ. ಭಗವಂತನ ನಾಮ ಸಂಕೀರ್ತನೆ ಆಗ್ಬೇಕು, ಭಗವಂತನ ಶ್ರವಣ ಕೀರ್ತನ ಆಗ್ಬೇಕು, ಭಗವಂತನ ಸ್ಮರಣೆ ಆಗ್ಬೇಕು, ಪರಸ್ಪರ ಚರ್ಚೆ ಆಗ್ಬೇಕು. ಹಾ, ಆಗ ಮಾತ್ರ ನಮ್ಮ ಭಕ್ತಿಯ ಜೀವನದಲ್ಲಿ ವೃದ್ಧಿ ಅನ್ನಿಸ್ಬೇಕು. हमारे जीवन में भक्तों का संग हमको मिल रहा है कि नहीं, कि कैसे पता चलता है? जब हम संग में आते हैं हमारा महसूस क्या हो रहा है? हम भक्ति में बढ़ रहे हैं. जब हम नाम संकीर्तन करते हैं, श्रवण करते हैं, तभी हमारे भक्ति में वृद्धि होती है, नहीं तो वृद्धि नहीं होगी. तो इसीलिए हम हर दिन, हर रविवार जब आते हैं, हमारा सोच कैसा होना है? हम नाम संकीर्तन से लेकर प्रसाद तक सब भगवान भक्तों के संग में रहना है.
हमको लगता है नाम संकीर्तन जो पहले होता है ना वो उतना इंपॉर्टेंट नहीं है. हम बीच में लेक्चर कौन सा इंपॉर्टेंट है? संडे फीस्ट में प्रोग्राम का नाम ही बताया है. क्या है इंपॉर्टेंट प्रोग्राम? संडे फीस्ट प्रोग्राम. तो वो क्यों बुला रहे हैं हमें? फीस्ट के लिए बुला रहे हैं. तो हम तो फीस्ट के लिए जाना है, हम क्यों जल्दी जाना है? ಈಗ ಬೇರೆಯವ್ರ ಮನೆಯಲ್ಲಿ ಸಮಾರಂಭ ನಡೆಯುತ್ತೆ, ಪೂಜೆ ಮಾಡ್ತಾ ಇದ್ರೆ ಸಾಮಾನ್ಯವಾಗಿ ಜಾಸ್ತಿ ಗುಂಪು ಯಾವಾಗ ಬರುತ್ತೆ? ಹೌದಲ್ಲ? ಸೊ ಅದೇ ರೀತಿ ಇದು ಒಂದು ಸಮಾರಂಭ ನಡೀತಾ ಇದೆ. ಇಲ್ಲೂ ಆದ್ರೂ ಭಗವಂತನ ಪ್ರಸಾದ ಸ್ವೀಕಾರ ಮಾಡಿದ್ರೆ ತೊಂದರೆ ಏನಿಲ್ಲ. ಯಾವ ಅಟ್ಲೀಸ್ಟ್ ಬಂದು ಭಗವಂತನ ಪ್ರಸಾದ ಸ್ವೀಕಾರ ಮಾಡಿ. ನೀವು ಪ್ರವಚನಕ್ಕೆ ಬಂದಿಲ್ಲ ಅಂದ್ರೂ ಅಟ್ಲೀಸ್ಟ್ ಭಗವಂತನ ಪ್ರಸಾದ ಬಂದು ಸ್ವೀಕಾರ ಮಾಡಿ. ಆದ್ರೆ ಇನ್ನೂ ಹೆಚ್ಚು ಲಾಭ ಪಡಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಪ್ರಾರಂಭದಲ್ಲಿ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ? 11:30 ನಮ್ಮ ಕೀರ್ತನೆ ಪ್ರಾರಂಭ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಭಾಗವತ ಪ್ರವಚನ ಮೊದಲಿನಿಂದ ಕೇಳಿದ್ರೆ ಅದರ ಸಂಪೂರ್ಣ ಲಾಭ ಸಿಗುತ್ತೆ. ಈ ರೀತಿ ಸತ್ಸಂಗ ಯಾವಾಗ ಸಂಪೂರ್ಣ ಆಗುತ್ತೆ ಅಂತ ಹೇಳಿದ್ರೆ ಮೊದಲಿನಿಂದ ಕೊನೆಯ ತನಕ ನೋಡಿ. ಯಾವುದೇ ಯಜ್ಞ ಮಾಡೋದಕ್ಕೆ ಕೂರಿಸಿದ್ರೆ ಪ್ರಾಥಮಿಕ ವಿಧಿ ಇರುತ್ತೆ, ಆಮೇಲೆ ಅಂತ್ಯ ವಿಧಿ ಇರುತ್ತೆ, ಮೊದಲಿನಿಂದ ಕೊನೆ ಇರುತ್ತೆ. ಅದೇ ರೀತಿ ನಾವು ಯಾವುದೇ ಪೂಜೆ ಮಾಡ್ತಾ ಇರ್ತೀವಿ, ಮಧ್ಯದಿಂದ ಸ್ಟಾರ್ಟ್ ಮಾಡ್ಬಿಡ್ತೀರಿ, ಮೊದಲಿನಿಂದ ಸ್ಟಾರ್ಟ್ ಮಾಡ್ತೀರಿ, ಕೊನೆ ತನಕ ಎಂಡ್ ಮಾಡ್ತೀರಿ. ಶಂಖ ಊದ್ತಾರೆ, ಆಮೇಲೆ ಶಂಖದಿಂದ ಅದು ಮುಕ್ತಾಯ ಮಾಡ್ತಾರೆ. ಶಂಖ ಊದ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು? ಪ್ರಾರಂಭ ಆಗ್ತಾ ಇದೆ. ಕುರುಕ್ಷೇತ್ರ ಯುದ್ಧದಲ್ಲೂ ಅಷ್ಟೇ, ಹೌದಲ್ಲ? ಮೊದಲು ಪಾಂಡವರು ಕೌರವರೆಲ್ಲ ಏನ್ ಮಾಡಿದ್ರು? ಶಂಖ ಊದಿದ್ರು ಅಂತ ಹೇಳಿದ್ರೆ ಅರ್ಥ ಏನು? ಪ್ರಾರಂಭ ಆಯ್ತು ಅಂತ. ಯಾರಾದ್ರೂ ಮಧ್ಯದಲ್ಲಿ ಬಂದ್ರು ಯುದ್ಧ ಫ್ಲೈಯಿಂಗ್ ಎಂಟ್ರಿ ಮಾಡಿದ್ರು? ಯಾರು ಮಾಡೋದಿಲ್ಲ. ಅದೇ ರೀತಿ ನಾವು ಅಷ್ಟೇ, ಯಾವಾಗ ನಾವು ಪ್ರಾರಂಭದಲ್ಲಿ ಇರ್ಬೇಕು, ಎಷ್ಟೊತ್ತಿಗೆ ಇರಬೇಕು? 11:30. 11:30 ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದಾದ್ಮೇಲೆ ಕೀರ್ತನೆ, ಪ್ರವಚನ, ಅದಾದ್ಮೇಲೆ ಮಹಾಆರತಿ. ಈ ರೀತಿ ಹಿರಣ್ಯಕಶಿಪುನು ಅಷ್ಟೇ. ಹಿರಣ್ಯಕಶಿಪು ಬ್ರಹ್ಮಾಜಿ ಅವರು ಈಗ ವರದಾನ ಎಲ್ಲ ತಗೊಂಡಿದ್ದಾರೆ. ಈಗ ಈ ದುರ್ಗುಣಗಳು ಬೆಳೀತಾ ಇದೆ. ಹಿರಣ್ಯಕಶಿಪು ಎಷ್ಟೊಂದು ಶಕ್ತಿ ಸಿಕ್ಬಿಟ್ಟಿದೆ, ಅದರಿಂದ ದುರ್ಗುಣಗಳು ಬೆಳೀತಾ ಇದೆ. ಈಗ ಈ ದುರ್ಗುಣಗಳಿಂದ ಅವನು ಏನೆಲ್ಲ ಮಾಡ್ದ ಮುಂದೆ. ಆಮೇಲೆ ನಾನು ಹೇಳಿದೆ, ಭಗವಂತ ಮತ್ತೊಂದು ಪ್ಲಾನ್ ಮಾಡಿದ್ರು, ಹಿರಣ್ಯಕಶಿಪುನ ನಾಶ ಹೇಗೆ ಮಾಡಬೇಕು ಅಂತ ಹೇಳಿ. ಆ ನಾಶ ಮಾಡೋದಕ್ಕೆ ಭಗವಂತ ಏನ್ ಪ್ಲಾನ್ ಮಾಡಿದ್ರು, ಹೇಗ್ ಮಾಡಿದ್ರು? ವರ ಸಿಗೋಕ್ಕಿಂತ ಮುಂಚೆನೆ ಭಗವಂತ ಪ್ಲಾನ್ ಮಾಡ್ಬಿಟ್ಟಿದ್ರು ಹಿರಣ್ಯಕಶಿಪುನ ನಾಶ ಮಾಡೋದಕ್ಕೆ. ಅದ್ ಹೇಗೆ ಅಂತ ಹೇಳಿ ನಾವು ಮುಂದಿನ ವಾರ ಚರ್ಚೆ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ